ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಯಾವುದೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ನನಗೊಂದು ಸದಾಕಾಲದ ನಿರೀಕ್ಷೆ ಇತ್ತು. ನರೇಂದ್ರ ಮೋದಿ ಅವರು ಕೂಡ ಸ್ವದೇಶಿ ಜಾಗರಣ ಮಂಚಿನಂತ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರಾಗಿರೋದ್ರಿಂದ ಸ್ವದೇಶಿ ಚಿಂತನೆ ಅವ್ರಿಗೇನು ಹೊಸದಲ್ಲ. ಸೊನ್ನೆಯನ್ನು ಆವಿಷ್ಕರಿಸಿದ ನಾವು, ದಶಮಾಂಶ ಪದ್ಧತಿಗಳನ್ನ ಆವಿಷ್ಕರಿಸಿದ್ದು ಭಾರತೀಯರು. ಅದಿಲ್ಲ ಅಂದ್ರೆ ಇವತ್ತಿನ ಮ್ಯಾಥಮೆಟಿಕ್ಸೇ ಇಲ್ಲ, ಗಣಿತವೇ ಇರಲಿಲ್ಲ. ಸೊನ್ನೆ ಇಲ್ಲ ಅಂದ್ರೆ ಚಕ್ರ ಇಲ್ಲ, ಚಕ್ರ ಇಲ್ಲ ಅಂದ್ರೆ ಇವತ್ತಿನ ಯಾವ ಯಂತ್ರಗಳು ಓಡಲಿಕ್ಕೆ ಸಾಧ್ಯ ಆಗ್ತಲ್ಲ. ಯಾವ್ದು ಯಂತ್ರಗಳು ಬೈನರಿ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ 0 1 ಇಲ್ಲ ಅಂದಿದ್ರೆ ಇವತ್ತು ಜಗತ್ತಿನ ಕಂಪ್ಯೂಟರ್ಗಳು ನಡೀತಾ ಇರಲಿಲ್ಲ. ನಮ್ಮ ದೇಶದ ಉಪ್ಪನ್ನ ಮಾರಾಟ ಮಾಡಬೇಕು ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಕೊಂಡ್ಕೊಳ್ಬೇಕು. ಹೀಗಾಗಿ ಅಗ್ಗದ ದರದಲ್ಲಿ ವಿದೇಶಿ ಉಪ್ಪು ಸಿಗಬೇಕಾದ್ರೆ ಜನ ವಿದೇಶಿ ಉಪ್ಪನ್ನು ಬಳಸ್ತಾರೆ ಅಂತ. ರಾಜೀವ್ ಗಾಂಧಿ ಅವರ ಹತ್ಯೆಗೆ ಕಾರಣ LTT ಅಂತ ನಮಗೆಲ್ಲರೂ ಗೊತ್ತಿದೆ. ಆದರೆ LTTಗೆ ಪ್ರೋತ್ಸಾಹ ಕೊಟ್ಟಿದ್ದು ಅಥವಾ ಆ ಥರದೊಂದು ಸಿಚುವೇಶನ್ ನಿರ್ಮಾಣ ಮಾಡಿದ್ದು ಕೊಕೊಕೋಲಾ ಕಂಪನಿ ಅಥವಾ ಪೆಪ್ಸಿ ಕೊಕೊಕೋಲಾದಂಥ ಕಂಪನಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ರಾಜೀವ್ ಗಾಂಧಿ ಅವರು ಕೊಕೊಕೋಲಾ ಮೇಲೆ ನಿಷೇಧ ಹೇರಿದ್ರು. ಈ ಸ್ವದೇಶಿ ಅನ್ನೋ ಕಾನ್ಸೆಪ್ಟ್ ಕೇವಲ ದುಡ್ಡಿನ ಲೆಕ್ಕಾಚಾರ ಮಾತ್ರ ಅಲ್ಲ, ಜನರ ಆರೋಗ್ಯ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ನೋಡಿ, ಸಂಸ್ಕೃತಿ ಹಾಳಾಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ, ಸರ್ಕಾರಗಳು ಸ್ಥಾನ ಪಲಟ ಆಗ್ತಾ ಇದಾವೆ, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಮೇಲು ಆಗ್ತಾ ಇದೆ. ರಾಜೀವ್ ದೀಕ್ಷಿತರು ಅವರ ವ್ಯಕ್ತಿತ್ವವನ್ನೇ ಸೂಜಿಗಲ್ಲಿನಂಥದ್ದು. ತಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವದೇಶಿಯನ್ನು ಎಷ್ಟು ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಅಂದ್ರೆ, ಶೇವಿಂಗ್ ಮಾಡೋದಕ್ಕೆ ಅವರು ಹಾಲಿನ ಕೆನೆಯನ್ನು ಬಳಸ್ತಾ ಇದ್ರು, ವಿದೇಶಿ ಕ್ರೀಮನ್ನು ಬಳಸಬಾರ್ದು ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಡಿಜಿಟಲ್. ನಾನು ಸ್ಮಿತಾ ಸತ್ಯಪ್ರಕಾಶ್. ದೇಶದಲ್ಲಿ ನಮ್ಮಲ್ಲೇ ತಯಾರಿಸುವಂತಹ ವಸ್ತುಗಳನ್ನು ಬಳಕೆ ಮಾಡಬೇಕು ಅನ್ನುವಂತಹ ಕೂಗು ಇವತ್ತು ನೆನ್ನೆದಲ್ಲ. ಇದಕ್ಕೆ ಶತಮಾನಗಳ ಹಿನ್ನೆಲೆ ಇದೆ ಅಂತಲೇ ಹೇಳ್ಬೋದು. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ಅಂತ ಹೇಳಿ ದೇಶದ ಜನತೆಗೆ ಕರೆ ಕೊಟ್ಟಿರುವಂತಹ ವಿಚಾರ ಪ್ರಸ್ತುತ ಸ್ವದೇಶಿ ವಸ್ತುಗಳ ಬಳಕೆಯಂತಹ ಒಂದು ವಿಚಾರಧಾರೆಯನ್ನು ಸಮಾಜದ ಮುನ್ನೆಲೆಗೆ ಮತ್ತೆ ತಂದು ನಿಲ್ಲಿಸಿದೆ. ಹಾಗಾದರೆ ಏನಿದು ಸ್ವದೇಶಿ ವಸ್ತುಗಳ ಬಳಕೆ? ಇದರಿಂದ ಆಗುವಂತಹ ಲಾಭ ಆದರೂ ಏನು? ಇವೆಲ್ಲ ಮಾಹಿತಿಗಳ ಬಗ್ಗೆ ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಶ್ರೀಯುತ ನಿತ್ಯಾನಂದ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ನಿತ್ಯಾನಂದ ಅವರು. ನಮಸ್ತೆ ಸ್ಮಿತಾ. ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ, ಈ ಸ್ವದೇಶಿ ವಿಚಾರಧಾರೆಗೂ ಹಾಗೂ ನಿಮಗೂ ನಂಟು ಹೇಗೆ ಅನ್ನೋದು ಒಂದು ಪ್ರಶ್ನೆ. ಇದು ತುಂಬ 25 ವರ್ಷಗಳ ಹಿಂದಕ್ಕೆ ತಗೊಂಡೋಗ್ತಕ್ಕಂಥ ಒಂದು ಪ್ರಶ್ನೆ ನನ್ನನ್ನು. ಮೊದಲನೇದಾಗಿ ನನಗೆ ಸ್ವದೇಶಿ ವಿಚಾರಧಾರೆಯ ಪರಿಚಯ ಆಗಿದ್ದು ಅವತ್ತಿನ ವಿಜಯ ಕರ್ನಾಟಕ ಪತ್ರಿಕೆ, ನಿಮಗೆಲ್ಲ ಗೊತ್ತಿರ್ಬೋದು, ಈಗಲೂ ಕೂಡ ಬರ್ತಾ ಇದೆ. ಆ ವಿಜಯ ಕರ್ನಾಟಕ ಪತ್ರಿಕೆ 25 ವರ್ಷಗಳ ಹಿಂದೆ ಅದರಲ್ಲಿ ಒಂದು ಅಂಕಣ ಬರಹ ಬರ್ತಾ ಇತ್ತು. ಶ್ರೀ ರಾಜೀವ್ ದೀಕ್ಷಿತರು, ಸ್ವದೇಶಿ ಚಿಂತಕರು, ಹೋರಾಟಗಾರರಾಗಿರ್ತಕ್ಕಂಥ ರಾಜೀವ್ ದೀಕ್ಷಿತ್ ಅದನ್ನು ಬರೀತಾ ಇದ್ರು. ಅದರಲ್ಲಿ ಮೇರಾ ಭಾರತ್ ಮಹಾನ್ ಅಂತ ಅಂಕಣದ ಹೆಸರು. ಅದರಲ್ಲಿ ಪ್ರತಿನಿತ್ಯ ಒಂದು ಚಿಕ್ಕ ಚಿಕ್ಕ ಲೇಖನ, ಯಾಕೆ ಸ್ವದೇಶಿ ವಸ್ತು ಬೇಕು, ಸ್ವದೇಶಿ ಚಿಂತನೆ ಅಂದ್ರೆ ಏನು ಅನ್ನೋದರ ಸುದೀರ್ಘವಾದಂಥ ಎಕ್ಸ್ಪ್ಲನೇಷನ್ ಅದರಲ್ಲಿ ಇರ್ತಾ ಇತ್ತು. ಸುಮಾರು 1000ಕ್ಕೂ ಹೆಚ್ಚು ಕಂತುಗಳದು ಬಹುಶಃ ಪ್ರಕಟ ಆಯಿತು. ಅದನ್ನು ಪ್ರತಿನಿತ್ಯ ಓದ್ತಿದ್ದೆ ನಾನು. ಅದನ್ನು ತುಂಬ ಇಷ್ಟಪಟ್ಟು ಓದ್ತಿದ್ದೆ. ಹೀಗಾಗಿ ಅದನ್ನು ಅನುಸರಿಸಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದೆ. ಬಹುಶಃ ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಆ ಆರ್ಟಿಕಲ್ ಓದಿದ್ದೆ ಹೌದು ಅಂತ ನಾನು ಹೇಳ್ಬೋದು. ಹೀಗಾಗಿ ಅಲ್ಲಿಂದ ನನಗೆ ಸ್ವದೇಶಿ ಚಿಂತನೆಯ ಪರಿಚಯ ಆಯಿತು. ಅದಾದ ನಂತರ ರಾಜೀವ್ ದೀಕ್ಷಿತರನ್ನ ಒಮ್ಮೆ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಅವರ ಆಜಾದಿ ಬಚಾವೋ ಆಂದೋಲನ ಅಂತಕ್ಕಂಥ ಒಂದು ಸ್ವದೇಶಿ ಚಳುವಳಿಗೆ ನಾನು ಸೇರಿಕೊಂಡೆ. ಅವರೊಂದಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ಕೂಡ ನಂದಾಯಿತು. ಹೀಗಾಗಿ ಈ ಸ್ವದೇಶಿ ಚಳುವಳಿ ಜೊತೆಗೆ ಈ ರೀತಿಯ ನಂದೊಂದು ನಂಟು. ರಾಜೀವ್ ದೀಕ್ಷಿತರು ಬಹಳ ಅದ್ಭುತವಾದಂಥ ವ್ಯಕ್ತಿ. ನಾವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ರಿಂದಾಗಿ ಈ ಸ್ವದೇಶಿ ಚಿಂತನೆಗೆ ಇಷ್ಟರ ಮಟ್ಟಿಗೆ ಹಚ್ಕೊಳ್ಳಿಕ್ಕೆ, ಅಂಟಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗಿದೆ, ಈ ರಾಜೀವ್ ದೀಕ್ಷಿತ್ ಅವರ ಒಂದು ಹಿನ್ನೆಲೆ ಏನು ಅಂತ ಹೇಳ್ಬೋದಾ? ಬಹುಶಃ ಈ ಸಂದರ್ಭದಲ್ಲಿ ರಾಜೀವ್ ದೀಕ್ಷಿತರನ್ನ ಜ್ಞಾಪಿಸ್ಕೊಳ್ಳೇಬೇಕು ನಾವು. ರಾಜೀವ್ ದೀಕ್ಷಿತ್ ಅವರು ಉತ್ತರ ಭಾರತದವರು, ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಹಿಂದಿ ಅವರ ಮಾತೃಭಾಷೆ. ಹೀಗಾಗಿ ಆದರೂ ಕೂಡ ದೇಶಭಕ್ತಿಗೆ ಯಾವುದೇ ಬ್ಯಾರಿಕೇಡ್ಸ್ ಇರಲ್ಲ. ಹೀಗಾಗಿ ನಮಗೂ ಕರ್ನಾಟಕದ ಅನೇಕ ಜನ ಅವರ ಬೆಂಬಲಿಗರಿದ್ರು, ಸ್ವದೇಶಿ ಚಿಂತನೆಗೆ ಅವರು ಹಚ್ಚಿದ್ರು ನಮ್ಮಂತ ಅನೇಕರನ್ನ. ರಾಜೀವ್ ದೀಕ್ಷಿತರು ಅವರ ವ್ಯಕ್ತಿತ್ವವನ್ನೇ ಸೂಜಿಗಲ್ಲಿನಂಥದ್ದು. ಅವರ ವಾಗ್ಝರಿಯ ಮುಖಾಂತರ ಎಂಥವ್ರನ್ನು ಕೂಡ ತಮ್ಮ ಕಡೆಗೆ ಸೆಳೆದು ಬಿಡಬಲ್ಲ ಅಂತ ಅಪ್ರತಿಮವಾದಂಥ ವಾಗ್ಮಿಯವರಾಗಿದ್ರು. ಸಾಲದಕ್ಕೆ ಸ್ವದೇಶಿ ಚಿಂತನೆ, ತಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವದೇಶಿಯನ್ನು ಎಷ್ಟು ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಅಂದ್ರೆ, ಅವರು ಶೇವಿಂಗ್ ಮಾಡೋದನ್ನ ನೀವು ನೋಡ್ಬೇಕಿತ್ತು. ಶೇವಿಂಗ್ ಮಾಡೋದಕ್ಕೆ ಅವರು ಹಾಲಿನ ಕೆನೆಯನ್ನು ಬಳಸ್ತಾ ಇದ್ರು, ವಿದೇಶಿ ಕ್ರೀಮನ್ನು ಬಳಸಬಾರ್ದು ಅಂತ. ಪ್ಯಾರಲಲ್ ಆಗಿ ಸ್ವದೇಶಿ ಕ್ರೀಮನ್ನು ಬಳಸಬಹುದಿತ್ತು ಅವರು. ಆದರೆ ನಮ್ಮ ದೇಸಿ ಉಪಾಯಗಳು ಎಷ್ಟಿದೆ ಅನ್ನೋದನ್ನು ತೋರಿಸೋ ಸಲುವಾಗಿ
ಹಾಲಿನ ಕೆನೆಯಲ್ಲಿ ಅವರು ಶೇವಿಂಗ್ ಮಾಡ್ತಾ ಇದ್ರು. ಹೌದು, ಅದು ಒಳ್ಳೆ ಮಾಯಿಶ್ಚರೈಸ್ ಅದ್ಭುತ. ಅವ್ರ ಮುಖ ನೋಡ್ಬೇಕಿತ್ತು ನೀವು, ಎಷ್ಟು ಹೊಳಿತಾ ಇತ್ತು ಅಂತ ಹೇಳಿದ್ರೆ. ಅವ್ರೊಳಗೆ ಆತ್ಮಶಕ್ತಿಯೂ ಕೂಡ ಕಾರಣ ಆಗಿತ್ತು, ಜೊತೆಗೆ ಹಾಲಿನ ಕೆನೆಯ ಶೇವಿಂಗ್ ಕೂಡ ಕಾರಣ ಆಗಿತ್ತು. ಜೊತೆಗೆ ಅವರು ಹಲ್ಲುಜ್ಜೋದಕ್ಕೆ ಬಬ್ಬೂನ್ ಕಡ್ಡಿ ಮತ್ತು ಬೇವಿನ ಕಡ್ಡಿಗಳನ್ನ ಬಳಸ್ತಾ ಇದ್ರು ದಿನನಿತ್ಯದ. ಖಾದಿ ಬಟ್ಟೆ, ಸದಾಕಾಲ ಖಾದಿ ಬಟ್ಟೆನ ಹಾಕ್ತಿದ್ದು. ಇವತ್ತಿಗೆ ನಾನು 25 ವರ್ಷ ಆಯಿತು ಅವ್ರು ನೋಡಿದ ನಂತರ ಇವತ್ತಿನವರೆಗೂ ವಿದೇಶಿ ಬಟ್ಟೆಗಳನ್ನ ಹಾಕಿಲ್ಲ. ಸ್ವದೇಶಿ ಬಟ್ಟೆ ಇದೆಲ್ಲ ಅವ್ರದ್ದೇ ಒಂದು ಪ್ರೇರಣೆ. ನನ್ನಂತ ಅನೇಕ ಜನ ಕರ್ನಾಟಕದಲ್ಲಿದ್ದಾರೆ, ಅವರಿಂದ ಪ್ರೇರಣೆ ಪಡ್ಕೊಂಡು ಈ ರೀತಿಯ ಜೀವನ ಶೈಲಿಯನ್ನು ರೂಢಿಸ್ಕೊಂಡವರು. ರಾಜೀವ್ ದೀಕ್ಷಿತರ ಬಗ್ಗೆ ಹೇಳ್ತಾ ಹೋದ್ರೆ ಅದ್ಭುತ. ಇಡೀ 1 ಗಂಟೆಗಳ ಕಾಲ ಅವ್ರಿಗೋಸ್ಕರ ಮೀಸಲಿಡಬೇಕಾಗುತ್ತೆ ಅಂತ ಒಂದು ಅದ್ಭುತ ವ್ಯಕ್ತಿತ್ವ. ದುರದೃಷ್ಟವಶಾತ್ ನಮ್ಮಿಂದ ಅತಿ ಬೇಗ ದೂರ ಆದ್ರು ಅವರು. 40ನೇ ವಯಸ್ಸಿಗೆ ಅವರು ಹೃದಯಾಘಾತದಿಂದ ಪ್ರಾಣ ಕಳ್ಕೊಳ್ಬೇಕಾಯ್ತು. ಹೀಗಾಗಿ ಒಂದು ಗುರುವಿನ ಸ್ಥಾನದಲ್ಲಿ ಅವ್ರು ಯಾವತ್ತೂ ಈ ಸ್ವದೇಶಿ ಚಿಂತನೆಗೆ ನಮ್ಗಳಿಗೆ ಇರ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಹಿನ್ನೆಲೆ ಇರುವಂತಹ ಒಂದು ವಿಚಾರಧಾರೆಗೆ ನರೇಂದ್ರ ಮೋದಿಯವರು ಬಹುಶಃ ಯಾವುದೋ ಒಂದು ಉದ್ದೇಶ ಇಟ್ಕೊಂಡೇ ಜನರಿಗೆ ಒಂದು ಕರೆ ಕೊಟ್ಟಿರ್ತಾರೆ, ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಯಾವುದೋ ಒಂದು ಉದ್ದೇಶ ಇದ್ದೇ ಇರತ್ತೆ. ಹಾಗಾದ್ರೆ ಏನು ಅಂತ ಅದನ್ನ ವಿಚಾರ ಮಾಡಬಹುದು. ಖಂಡಿತ. ನಾನೊಬ್ಬ ಸ್ವದೇಶಿ ಹೋರಾಟದಿಂದ ನಾನು ಈ ಸಾರ್ವಜನಿಕ ಜೀವನಕ್ಕೆ ಬಂದವನಾಗಿದ್ದರಿಂದ ನನಗೊಂದು ಸದಾಕಾಲ ನಿರೀಕ್ಷೆ ಇತ್ತು. ನರೇಂದ್ರ ಮೋದಿ ಅವರು ಕೂಡ ಸ್ವದೇಶಿ ಜಾಗರಣ ಮಂಚಿನಂತ ಸಂಘ ಪರಿವಾರದ ಹಿನ್ನೆಲೆ ಬಂದವರಾಗಿರೋದ್ರಿಂದ ಸ್ವದೇಶಿ ಚಿಂತನೆ ಅವ್ರಿಗೇನು ಹೊಸದಲ್ಲ. ಆದ್ರೂ ಕೂಡ ಒಬ್ಬ ಪ್ರಧಾನಮಂತ್ರಿಯಾಗಿ ಯಾಕೆ ಇಷ್ಟು ದಿನ ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತ ಕರೆ ಕೊಡ್ತಾ ಇಲ್ಲ? ಮೋದಿ ಅವರು ಒಂದು ಮಾತಿಗೆ ಜನ ಸ್ವಚ್ಛತೆ ಕುರಿತಂತೆ ಅಷ್ಟೊಂದು ಗಮನ ವಹಿಸಿದ್ರು. ಇನ್ನು ಸ್ವದೇಶಿ ಕುರಿತಂತೆ ಅವರೇನಾದ್ರೂ ಮಾತಾಡಿದ್ರೆ ಎಷ್ಟು ಜನ ಅದಕ್ಕೆ ಆಕರ್ಷಿತರಾಗಬಹುದು, ಅದನ್ನ ಬೆಂಬಲಿಸಬಹುದು ಅಂತ ನಾನು ತುಂಬಾ ದಿನಗಳ ಕಾಲ ನಿರೀಕ್ಷೆ ಮಾಡ್ತಾ ಇದ್ದೆ. ಬಹುಶಃ ಅದೆಲ್ಲದಕ್ಕೂ ಒಂದು ಒಳ್ಳೆಯ ಉತ್ತರ ಇವತ್ತು ಸಿಕ್ಕಿದೆ ಅಂತ ಭಾವಿಸ್ತೀನಿ. ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರು GST ಕುರಿತಾಗಿ ಮಾತನಾಡಬೇಕಾದ್ರೆ, ಸುಂಕ ಇಳಿಕೆ ಕುರಿತಂತೆ ಮಾತನಾಡಬೇಕಾದ್ರೆ ಜನರಿಗೆ ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಬಹಳ ಉತ್ತಮ ಬೆಳವಣಿಗೆ ಇದು. ಸರಿಯಾದಂತ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಈ ಕರೆಯನ್ನ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸ್ವದೇಶಿ ವಸ್ತುಗಳ ಬಳಕೆ ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಇವತ್ತಾಗಬೇಕಾಗಿದೆ. ಇವತ್ತು ನಾವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ನೇಪಾಳದಲ್ಲಿ ಎಂತ ದುರಂತ ಆಯಿತು ಮೊನ್ನೆ. ಅದು ಕೇವಲ ಕಾರಣ, ತುಂಬಾ ಕಾರಣಗಳು ಅದು ಒಂದಿರ್ಬೋದು, ಅದರ ಒಂದು ಪ್ರಮುಖವಾದಂತ ಕಾರಣ ವಿದೇಶಿ ಆ್ಯಪ್ಗಳನ್ನ ಸರ್ಕಾರ ಬಹಿಷ್ಕರಿಸಿತು ಅನ್ನೋ ಕಾರಣಕ್ಕೋಸ್ಕರ. ಜನ ಸಂತೋಷ ಪಡಬೇಕಿತ್ತು, ನಮ್ಮ ದೇಶದ ಆ್ಯಪ್ಗಳನ್ನ ಬಳಸಿ ಅಂತ ಪ್ರೋತ್ಸಾಹ ಕೊಡ್ತಾ ಇದೆ, ಅಥವಾ ಯಾವ ದೇಶ ತಮ್ಮ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟು ಮಾಡ್ತಾ ಇದೆಯೋ ಅಂತ ದೇಶಗಳ ಆ್ಯಪ್ಗಳನ್ನ ದೂರ ಇಡಿ ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಖುಷಿ ಪಡಬೇಕಾಗಿತ್ತು. ಆದ್ರೆ ವಿದೇಶಿ ಆ್ಯಪ್ಗಳ ಮೇಲಿನ ಅಲ್ಲಿಯ ಜನರ ಅವಲಂಬನೆ ಎಷ್ಟಾಗಿತ್ತು ಅಂದ್ರೆ, ಸರ್ಕಾರ ಬೇಕಾದ್ರೂ ಕಿತ್ತೆಸಿತೀವಿ, ಆ್ಯಪ್ಗಳನ್ನ ಬಿಡಲ್ಲ ಅನ್ನೋಷ್ಟು ಮಟ್ಟಿಗೆ. ಇದೆಲ್ಲ ವಿದೇಶಿ ಕಂಪನಿಗಳ ಕುತಂತ್ರಗಳು ಅನೇಕ ದೇಶಗಳಲ್ಲಿ ನಡೀತಾ ಇದೆ. ಇಂಥ ಸಂದರ್ಭಗಳಲ್ಲಿ ನರೇಂದ್ರ ಮೋದಿ ಅವರು ಈ ಹೆಜ್ಜೆ ಇಟ್ಟಿರೋದು ಬಹುಶಃ ನಾವೆಲ್ಲರೂ ಶ್ಲಾಘಿಸಬೇಕಾಗಿದೆ ಮತ್ತು ಪಾಲಿಸಬೇಕಾಗಿದೆ. ಹಾಗಾದ್ರೆ ಈ ಸ್ವದೇಶಿ ಅಂದ್ರೆ ಏನು? ಎಸ್, ಸ್ವದೇಶಿ ಬಗ್ಗೆ ಮಾತಾಡಲೇಬೇಕು. ಸ್ವದೇಶಿ ಚಿಂತನೆ ಬಗ್ಗೆ ನಾವು ಇವತ್ತು ಮಾತನಾಡಬೇಕಾದ್ರೆ ಸ್ವದೇಶಿ ಅಂದ್ರೆ ಏನು ಅನ್ನೋದ್ರ ಪರಿಕಲ್ಪನೆಯನ್ನು ನಾವು ಕಟ್ಕೊಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಸ್ವದೇಶಿ ಅಂತಂದ್ರೆ ನಮಗೆ ಗೊತ್ತಾಗೋ ಪ್ರಕಾರ ನಮ್ಮ ದೇಶದ್ದು, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿದ್ದಂಥದ್ದು, ಮೇಡ್ ಇನ್ ಇಂಡಿಯಾ ಅಂತ. ಇತ್ತೀಚೆಗೆ ನಾವು ಮೇಕ್ ಇನ್ ಇಂಡಿಯಾ ಕೇಳ್ತಾ ಇದ್ದೀವಿ. ಸೊ ಈ ಮೇಡ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾಗಳು ಸ್ವದೇಶಿ ವಸ್ತುಗಳು ಮಾತ್ರ ಸ್ವದೇಶಿ ಅನ್ನೋದೊಂದು ಸೀಮಿತ ಪರಿಕಲ್ಪನೆ. ಅದು ಸ್ವದೇಶಿ ಹೌದಾದರೂ ಸ್ವದೇಶಿ ಅನ್ನೋದಕ್ಕೆ ತುಂಬಾ ವಿಸ್ತಾರವಾದಂಥ ವ್ಯಾಪ್ತಿ ಇದೆ. ವಿವೇಕಾನಂದರು ಹೇಳ್ತಾರೆ, ಒಳ್ಳೆಯದು ಪ್ರಪಂಚದ ಯಾವ ಮೂಲೆಯಿಂದ ಬಂದರೂ ಸ್ವೀಕರಿಸಿ ಅಂತ. ಇಂಥವರು ಭಾರತೀಯರು, ನಾವೆಲ್ಲ ಕಡೆಯಿಂದಲೂ ಒಳ್ಳೆಯದು ಎಲ್ಲಿಂದ ಬಂದರೂ ಸ್ವೀಕರಿಸ್ತೀವಿ. ವಿದೇಶಿ ಸ್ವದೇಶಿ ಅನ್ನೋ ಭಾವನೆ, ಭೇದ ಭಾವ ಇಲ್ಲ ಒಳ್ಳೆಯದಕ್ಕೆ. ಆದರೆ ಯಾವುದನ್ನ ಎಷ್ಟು ಬಳಸಬೇಕು ಅನ್ನೋ ಜ್ಞಾನ ನಮಗಿಲ್ಲ ಅಂತ ಹೇಳಿದ್ರೆ ಅದು ನಮ್ಮದೇ ನಾಶಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಸ್ವದೇಶಿ ಅನ್ನೋ ಪರಿಕಲ್ಪನೆಯನ್ನು ನಾವು ಖಂಡಿತವಾಗಿ ತಿಳ್ಕೊಳ್ಬೇಕು. ಸ್ವದೇಶಿ ಅಂತಂದ್ರೆ ನಮ್ಮ ದೇಶದ್ದು, ನಮ್ಮ ಸಂಸ್ಕೃತಿ, ನಮ್ಮ ಬೇರುಗಳನ್ನು ಯಾವುದು ನಮ್ಮ ದೇಶದಲ್ಲಿ ಯಾವುದು ಬೇರುಗಳನ್ನ ಬಿಟ್ಟಿದೆಯೋ ಅಥವಾ ಯಾವುದು ನಮ್ಮ ಬೇರುಗಳೋ ಅದನ್ನು ನಾವು ಸ್ವದೇಶಿ ಅಂತ ಕರಿಬೋದು. ಅದು ಆಹಾರ ಆಗಿರ್ಬೋದು, ವಿಹಾರ ಆಗಿರ್ಬೋದು, ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ದಿನಬಳಕೆ ವಸ್ತುಗಳಾಗಿರ್ಬೋದು, ಭಾಷೆ ಆಗಿರ್ಬೋದು, ಉಡುಗೆ ತೊಡುಗೆಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗ್ಬೋದು, ಸಂಸ್ಕೃತಿ ಆಗ್ಬೋದು, ಮಾತಿನ ಒಂದು ವಿಧಾನ ಆಗಿರ್ಬೋದು, ಉಪಚಾರವಾಗಿರ್ಬೋದು, ಅತಿಥಿ ಸತ್ಕಾರ ಆಗಿರ್ಬೋದು, ರೀತಿ ಅನೇಕ ಸಂಗತಿಗಳು ಸ್ವದೇಶಿ ಅನ್ನೋ ವಿಚಾರದ ವ್ಯಾಪ್ತಿಯ ಒಳಗಡೆ ಬರ್ತದೆ. ಆದರೆ ಇವತ್ತಿನ ದಿನ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಿ ಅಂತ ಪ್ರಧಾನಿಯವರು ಕರೆ ಕೊಟ್ಟಿರೋದ್ರಿಂದ ನಾವು ಈ ವಿಷಯದ ಕುರಿತಂತೆ ಚರ್ಚೆ ಮಾಡ್ತಿದ್ದೀವಿ. ಆದರೆ ಸ್ವದೇಶಿ ಅನ್ನೋದು ಬಹು ವಿಸ್ತಾರವಾದಂಥ ವ್ಯಾಪ್ತಿಯುಳ್ಳದು. ಹಾಗಂತ ಸ್ವದೇಶಿ ಚಿಂತನೆ ಇನ್ನೊಬ್ಬರಿಗೆ ಮಾರಕನ ಅಂತ ಕೇಳಿದ್ರೆ ಹಾಗೇನಿಲ್ಲ. ನಾವು ಸ್ವದೇಶಿಯನ್ನ ಬಳಸ್ತೀವಿ ಅಂತ ಮಾತ್ರಕ್ಕೆ ಬೇರೆಯವ್ರನ್ನ ದೂರ ಇಡಬೇಕು, ಬೇರೆಯವ್ರನ್ನ ನಿಕೃಷ್ಟವಾಗಿ ಮಾಡಬೇಕು ಆ ಥರದ ಭಾವನೆ ಇಲ್ಲ. ಅವರವರ ದೇಶದಲ್ಲಿ ಅವರವರು ಸ್ವದೇಶಿ ವಸ್ತುಗಳನ್ನ ಬಳಸೋದು ಆರಂಭ ಮಾಡ್ತು ಅಂತ ಹೇಳಿದ್ರೆ ಅವರವರ ದೇಶದವರು ಸುಖವಾಗಿರ್ತಾರೆ. ಅನಿವಾರ್ಯವಾದಂಥ ವಸ್ತುಗಳು ಕೆಲವೊಂದು ಇರ್ತವೆ, ನಮ್ಮ ದೇಶದಲ್ಲಿ ಸಿಗಲ್ಲ ಎಷ್ಟೋ ವಸ್ತುಗಳು. ಆ ವಸ್ತುಗಳನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ಬೇಕು. ಹಾಗೆ ವಿದೇಶಗಳಲ್ಲಿ ಅಲ್ಲಿ ಕೆಲವು ವಸ್ತುಗಳು ಸಿಗಲ್ಲ, ಅವ್ರು ಇಲ್ಲಿಂದ ಆಮದು ಮಾಡ್ಕೊಳ್ಬೇಕು. ಹೀಗೆ ಆಮದು ರಫ್ತು ವ್ಯವಹಾರ ಅವಶ್ಯಕತೆಗೆ ಅನುಗುಣವಾಗಿ ಇರಬೇಕೇ ಹೊರತು ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಆದರೆ
ಅದು ಅಜ್ಞಾನದಿಂದ ಆದರೆ ಅಥವಾ ಶೋಕಿಗೋಸ್ಕರ ಆದರೆ ಅವಾಗ ಅದು ದೇಶದ ಮೇಲೆ, ದೇಶದ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರೋದಕ್ಕೆ ಶುರು ಮಾಡಿ. ಹಾಗಾದ್ರೆ ಈ ಸ್ವದೇಶಿ ಚಿಂತನೆ ಯಾವಾಗಿಂದ ಶುರುವಾಯ್ತು, ಎಲ್ಲಿಂದ ಶುರುವಾಯ್ತು? ಈ ಸ್ವದೇಶಿ ಚಿಂತನೆಗೆ ತುಂಬ ದೊಡ್ಡ ಇತಿಹಾಸ, ಹಿಂದಿನ ಇತಿಹಾಸ ಇದೆ. ನಾವು ರಾಮಾಯಣದಲ್ಲಿ ರಾಮನ ಕಥೆಯನ್ನು ಕೇಳೋದಾದ್ರೆ ನಾವೆಲ್ಲ ಕೇಳ್ಕೊಂಡು ಬಂದಿರೋದನ್ನೇ. ಆತ ಲಂಕಾಗೆ ಹೋಗಿದ್ದಾಗ ಲಕ್ಷ್ಮಣ ಹೇಳ್ತಾನೆ, ಲಂಕೆಯನ್ನು ಗೆದ್ದಾಗಿದೆ, ಇನ್ನು ಮತ್ತೆ ಯಾಕೆ ನಮ್ಮೂರಿಗೆ ಹೋಗ್ಬೇಕು, ನಮ್ಮ ಇಲ್ಲಿ ಲಂಕೆಯಲ್ಲೇ ನಾವು ರಾಜ್ಯಭಾರ ಮಾಡ್ಕೊಂಡು ಹೋಗೋಣ ಅನ್ನೋ ಥರ. ಬಟ್ ರಾಮ ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಅಂತ. ಅಲ್ಲಿಂದ ಸ್ವದೇಶ ಪ್ರೇಮ ನಮ್ಮಲ್ಲಿದೆ. ಸ್ವದೇಶ ಪ್ರೇಮ, ಸ್ವರಾಷ್ಟ್ರ, ಸ್ವಧರ್ಮ, ಇದೆಲ್ಲ ನಮ್ಮ ದೇಶದ ಹಿಂದಿನಿಂದಲೇ ನಮ್ಮ ವೇದ ಉಪನಿಷತ್ತುಗಳಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಪುರಾಣದಲ್ಲೇ ಹಾಸುಕ್ಕಾಗಿ ಬಂದಿದೆ. ಅನ್ನಪೂರ್ಣ ಸ್ತೋತ್ರ ಹೇಳ್ಬೇಕಾದ್ರೆ ನಾವು ಹೇಳ್ತೀವಲ್ಲ, ಸ್ವದೇಶ ಭುವನತ್ರಯಂ, ಎಲ್ಲ ಇದಕ್ಕಿಂತ ಸ್ವದೇಶನೇ ಶ್ರೇಷ್ಠ ಅಂತ. ಹೀಗಾಗಿ ಅಲ್ಲಿಂದ ಶುರುವಾಗಿದೆ. ಆದರೆ ನಾವು ಇವತ್ತು ಮಾತನಾಡ್ತಾ ಇರ್ತಕ್ಕಂಥ ಸ್ವದೇಶಿ ಚಿಂತನೆ, ವಸ್ತುಗಳ ಅಥವಾ ಅರ್ಥವ್ಯವಸ್ಥೆಯ ಕುರಿತಾದಂಥ ಸ್ವದೇಶಿ ಚಿಂತನೆ ಬಹುಶಃ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಮುನ್ನೆಲೆಗೆ ಬಂತು ಅಂತ ನಾವು ಅನ್ಕೊಳ್ಬಹುದು. ಯಾಕೆಂದ್ರೆ ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಿದ್ದು. ಇನ್ಫ್ಯಾಕ್ಟ್ ಯುರೋಪಿಯನ್ನರೆಲ್ಲ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಿದ್ದು. ನಮ್ಮ ದೇಶದಿಂದ ರಫ್ತಾಗ್ತಿದ್ದಂಥ, ಆಮದು ರಫ್ತಾಗ್ತಿದ್ದಂಥ ಅನೇಕ ವಸ್ತುಗಳು ಕಾನ್ಸ್ಟಾಂಟಿನೋಪಲ್ ಪತನ ಆದ ನಂತರ ನಿಂತೋಗ್ಬಿಟ್ಟು ಅವರಿಗೆ ತಲುಪೋದು ಯುರೋಪಿಯನ್ ನೆಲಮಾರ್ಗ ಮುಚ್ಚೋಯ್ತು. ಹೀಗಾಗಿ ಅವರು ಸಮುದ್ರ ಮಾರ್ಗವನ್ನು ಕಂಡುಹಿಡ್ಕೊಂಡಾದ್ರೂ ಸರಿ ಈ ಬಿಸ್ನೆಸ್ ಅನ್ನ ಮುಂದುವರಿಸಬೇಕು ಅಂತ ಅವರು ಭಾರತಕ್ಕೆ ಬಂದಿದ್ದು. ಆನಂತರ ಅದು ಬೇರೆ ಆಯಾಮವನ್ನು ಪಡ್ಕೊಳ್ತು. ವ್ಯಾಪಾರದ ಹೆಸರಿನಲ್ಲಿ ಬಂದಂಥ ಬ್ರಿಟಿಷರು ನೆಲವನ್ನ ಕಬಳಿಸೋದಕ್ಕೆ ಶುರು ಮಾಡಿದ್ರು, ನಮ್ಮ ಸ್ವತಂತ್ರವನ್ನೇ ಕಿತ್ಕೊಂಡ್ರು. ಆ ಸಂದರ್ಭದಲ್ಲಿ ಮತ್ತೆ ಸ್ವತಂತ್ರವನ್ನ ಗಳಿಸ್ಕೊಳ್ಳೋದಕ್ಕೆ ಇದೇ ಸ್ವದೇಶಿ ಮಂತ್ರವನ್ನ ಕೆಲವೊಂದು ಸ್ವತಂತ್ರ ಹೋರಾಟಗಾರರು ಮುನ್ನೆಲೆಗೆ ತರ್ತಾರೆ. ಮುಖ್ಯವಾಗಿ ತಿಲಕರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು, ಮಹಾತ್ಮ ಗಾಂಧೀಜಿ, ಆಮೇಲೆ ಬಿಪಿನ್ ಚಂದ್ರಪಾಲ್ರು, ಅವರೆಲ್ಲ ಸ್ವದೇಶಿ ಹೋರಾಟವನ್ನ ಮುನ್ನೆಲೆಗೆ ತಂದು ಸ್ವದೇಶಿ ಚಿಂತನೆಯೊಂದಿಗೆ ರಾಷ್ಟ್ರವನ್ನ ನಾವು ವಿಮುಕ್ತಗೊಳಿಸಬಹುದು ಅಂತ ನಂಬಿದವರು. ಸಾವರ್ಕರ್ ಅವರು ವಿದೇಶಿ ವಸ್ತುಗಳ ಹೋಳಿಯನ್ನು ಮಾಡ್ತಾರೆ ಅವರು. ಹೀಗಾಗಿ ದಾದಾಬಾಯಿ ನವರೋಜಿ ಅವರು, ಅವ್ರ ಕಾಲದಲ್ಲೂ ಕೂಡ ಅದು ಚಿಂತನೆ ಮುನ್ನೆಲೆಗೆ ಬಂತು. ಬ್ರಿಟಿಷರು ಎಷ್ಟು ವಸ್ತುಗಳನ್ನ ಅಥವಾ ಲಾಭವನ್ನ ನಮ್ಮಿಂದ ದೋಚ್ತಾ ಇದ್ದಾರೆ ವ್ಯಾಪಾರದ ಹೆಸರಿನಲ್ಲಿ, ಇದು ನಿಲ್ಲಿಸಬೇಕು ಅಂದ್ರೆ ನಾವು ಸ್ವದೇಶಿ ಚಿಂತನೆಗೆ ಮರಳಬೇಕು ಅನ್ನುವಂಥ ಐಡಿಯಾವನ್ನ ಈ ಸ್ವತಂತ್ರ ಹೋರಾಟಗಾರರೆಲ್ಲ ಕೊಟ್ಟರು ಅನ್ಕೊಳ್ಬೋದು. ಆನಂತರ ದಿನಗಳಲ್ಲಿ ಬ್ರಿಟಿಷರು ಹೋದ ನಂತರವೂ ವಿದೇಶಿ ಕಂಪನಿಗಳ ಹಸ್ತಕ್ಷೇಪ ನಮ್ಮ ದೇಶದ ಮೇಲೆ ನಡೀತಾ ಇತ್ತು. ಅದನ್ನು ಹೋಗ್ಲಾಡ್ಸೋದಕ್ಕೆ ಅನೇಕ ಜನ ಮಹಾಪುರುಷರು ಹುಟ್ಟಿದ್ರು. ನಾನಾಗಲೇ ಹೇಳಿದೆ, ರಾಜೀವ್ ದೀಕ್ಷಿತ್ ಇರ್ಬೋದು, ಪತಂಜಲಿ ಕಂಪನಿಯನ್ನು ಆರಂಭ ಮಾಡಿರ್ತಕ್ಕಂಥ ಬಾಬಾ ರಾಮದೇವ್ ಜಿ ಅವರಾಗಿರ್ಬೋದು. ಈ ರೀತಿ ಅನೇಕ ಜನ ವ್ಯಕ್ತಿಗಳು ಸ್ವದೇಶಿ ಚಿಂತನೆಯನ್ನ ಮತ್ತೊಮ್ಮೆ ದೇಶಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಈಗ ಮೋದಿ ಅವರು ಮತ್ತೆ ಸ್ವದೇಶಿ ಜಾಗರಣ ಮಂಚ ಅಂತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂಗಸಂಸ್ಥೆ, ಅದು ಕೂಡ ಸುಮಾರು ವರ್ಷಗಳ ಕಾಲ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಆಜಾದಿ ಬಚಾವೋ ಆಂದೋಲನ ರಾಜೀವ್ ದೀಕ್ಷಿತರದು. ಈ ರೀತಿ ಅನೇಕ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಈ ಚಿಂತನೆಯನ್ನು ಮತ್ತೊಮ್ಮೆ ಜನಮಾನಸದಲ್ಲಿ ಹರಡಿಸಲಿಕ್ಕೆ ನಿರಂತರ ಪ್ರಯತ್ನ ಪಡ್ತಾ ಇದ್ದಾವೆ. ಭಾರತದ ಸ್ವತಂತ್ರ ಒಂದು ಚಳವಳಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೀಗೆ ಸ್ವದೇಶಿ ವಸ್ತುಗಳ ಬಳಕೆಯನ್ನ ಬಳಸಬೇಕು ಅಂತ ಹೇಳಿ ಒಂದು ಕರೆ ಬಂದಿತ್ತು. ಹಾಗಿದ್ರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಿದ್ದೇ ಒಂದು ವಿದೇಶಿ ಕಂಪನಿಯ ಮೂಲಕ. ಹಾಗೆ ಬಂದವರು ನಮ್ಮ ಭಾರತವನ್ನ ಅವರ ತೆಕ್ಕೆಗೆ ತೆಗೆದುಕೊಂಡ್ರು. ಅಲ್ಲಿಂದನೇ ಇದ್ರ ಪ್ರಭಾವ, ನಮ್ಗೆ ವಿದೇಶಿ ಕಂಪನಿಗಳ ಪ್ರಭಾವ ನಮ್ಮ ಭಾರತದ ಮೇಲೆ ಶುರುವಾಯ್ತು ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಮಾತಾಡ. ಬ್ರಿಟಿಷರು ತಮ್ಮ ಕಂಪನಿಯೊಂದಿಗೆ ಭಾರತಕ್ಕೆ ಬಂದ ನಂತರ ಮಾಡಿದಂತ ಅನೇಕ ಈ ದೇಶದ ಮೇಲೆ ನಡೆಸಿದಂತ ಅತ್ಯಾಚಾರಗಳು ಬೆಳಕಿಗೆ ಬಂದೇ ಇಲ್ಲ. ರಾಜ್ಯ ದೀಕ್ಷಿತರು ಇದ್ರ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಬ್ರಿಟಿಷರು ಭಾರತಕ್ಕೆ ಬಂದಾಗ ನಮ್ಮ ದೇಶದ ವಸ್ತುಗಳು ಪ್ರಪಂಚದಾದ್ಯಂತ ಮಾರುಕಟ್ಟೆಯನ್ನು ಹೊಂದಿದ್ವು. ನಮ್ಮ ದೇಶದಲ್ಲಿ ತಯಾರಾಗ್ತಾ ಇದ್ದಂತಹ ಹತ್ತಿಯ ಬಟ್ಟೆಗಳು ಪ್ರಪಂಚದಲ್ಲಿ ದೊಡ್ಡ ಮಾರ್ಕೆಟ್. ತುಂಬಾ ಜನ ಬಳಸ್ತಾ ಇರೋದನ್ನ ಎಲ್ಲಿ ಮಟ್ಟಿಗೆ ಅಂತ ಹೇಳಿದ್ರೆ ಅತಿರೇಕವೋ ಉತ್ಪ್ರೇಕ್ಷೆಯೋ ಗೊತ್ತಿಲ್ಲ. ಒಂದು ಮಾಹಿತಿ ಅಂತೂ ಹೀಗಿದೆ, ನಮ್ಮ ದೇಶದಲ್ಲಿ ನೇಯ್ತಾ ಇದ್ದಂತ ಒಂದು ಸೀರೆ, ಅವತ್ತಿನ ಕಾಲದ ಗಜಗಳ ಲೆಕ್ಕದಲ್ಲಿ ಅಳತೆ ಮಾಡ್ತಿದ್ದಂಥ ಸೀರೆಯನ್ನ ಮಡಚಿ ಬೆಂಕಿ ಪೊಟ್ಟಣದೊಳಗಡೆ ಇಡಬಹುದಾಗಿತ್ತು. ಅಷ್ಟು ಒಂದು ನಾಜೂಕಿನ ಕೆಲಸವನ್ನ, ನೆಗ್ಗೆ ಕೆಲಸವನ್ನ ಭಾರತೀಯರು ಮಾಡ್ತಾ ಇದ್ರು ಅಂತ. ಈ ಬ್ರಿಟಿಷರು ಎಂಥ ಒಂದು ಕೆಲಸ ಮಾಡಿದ್ರು ಈ ದೇಶದಲ್ಲಿ ಅಂದ್ರೆ, ಅವರ ಬಟ್ಟೆಗಳು ಇಲ್ಲಿ ಮಾರ್ಕೆಟ್ ಆಗ್ತಾ ಇಲ್ಲ, ಅವರ ಬಟ್ಟೆಗಳು ಸೇಲ್ ಆಗ್ತಾ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ದೇಶದ ನೇಕಾರರ ಎಲ್ಲ ನೇಕಾರರು ಯಾರು ಈ ತರ ಸೂಕ್ಷ್ಮ ನೇಕಿ ಕೆಲಸಗಳನ್ನ ಮಾಡ್ತಾ ಇದ್ರು, ಒಂದು ಕರಕುಶಲದಲ್ಲಿ ಅತ್ಯಂತ ಇದನ್ನ ಪ್ರಸಿದ್ಧಿಯನ್ನ ಪಡೆದಿದ್ರು, ಆ ಎಲ್ಲ ಜನರನ್ನ ಸಾಲಾಗಿ ನಿಲ್ಲಿಸಿ ಅವರ ಹೆಬ್ಬೆರಳುಗಳನ್ನ ಕಟ್ ಮಾಡಿಬಿಡ್ತಾರೆ. ನಮಗೆ ಕೇವಲ ಏಕಲವ್ಯಂದು ಮಾತ್ರ ಗೊತ್ತು ಕಥೆ. ಈ ತರದ ಕಥೆಗಳು ಅನೇಕ ನಡೆದಿದೆ. ಬ್ರಿಟಿಷರು ಸಾಲಾಗಿ ನಮ್ಮ ದೇಶದ ನೇಕಾರರನ್ನ ನಿಲ್ಲಿಸಿ ಹೆಬ್ಬೆರಳನ್ನ ಕತ್ತರಿಸಿಬಿಟ್ರು. ಅಂದ್ರೆ ಅವ್ರಿಗೆ ನೇಯ್ಗೆ ಕೆಲಸ ಮಾಡಬಾರದು ಅಂತ. ಈ ವಿದೇಶಿ ಕಂಪನಿಗಳ ಹಣದ ದಾಹ ಎಷ್ಟಿತ್ತು ಅಂತ ಹೇಳಿದ್ರೆ ಭಾರತೀಯರನ್ನ ಅಷ್ಟು ಶೋಷಣೆ ಮಾಡಿದ್ರು ಬ್ರಿಟಿಷರು. ಅದಾದ ನಂತರ ನಮ್ಮ ದೇಶದ ನೇಯ್ಗೆ ಮಾರ್ಕೆಟ್ ಬಿದ್ದೋಗಿದ್ದವಾಗ ನಮ್ಮ ದೇಶದ ಸ್ವಾವಲಂಬನೆಯನ್ನೇ ಅವರು ಆ ಮೂಲಕ ಕಸಿದುಕೊಳ್ತಾ ಇದ್ರು. ಬಟ್ ಬರೀ ಇದಷ್ಟೇ ಅಲ್ಲ, ಉಪ್ಪು
ನಮ್ಮ ದೇಶಕ್ಕೆ ಹಡಗಿನಿಂದ ವಸ್ತುಗಳನ್ನ ತರ್ತಾ ಇದ್ರು ಅವರು, ಈ ಕಡೆಯಿಂದ ವಾಪಸ್ ಹೋಗ್ತಾ ಇದ್ರು. ಆ ಕಡೆಯಿಂದ ಬರಬೇಕಾದ್ರೆ ಖಾಲಿ ಬರಬೇಕಾಗಿತ್ತು, ತುಂಬ್ಕೊಂಡು ಹೋಗ್ತಾ ಇದ್ರು ಇಲ್ಲಿಂದ ನಮ್ಮ ದೇಶದ ಸಂಪತ್ತನ್ನ. ಹೀಗೆ ಲೂಟಿ ಮಾಡ್ಬೇಕಾದ್ರೆ ಆ ಕಡೆಯಿಂದ ಬರ್ತಿದ್ದಂತ ಖಾಲಿ ಹಡಗು ಅಲೆಗಳಿಗೆ ಸಿಕ್ಕಿ ಬಿರುಗಾಳಿಗೆ ಸಿಕ್ಕಿ ಮಗುಚಿ ಬೀಳೋ ಅಪಾಯ ಇರ್ತಾ ಇತ್ತು. ಹೀಗಾಗಿ ಅವರು ಅದು ಅಲುಗಾಡಬಾರ್ದು ಅಂತ ಯಾವ್ದಾದ್ರು ತೂಕದ ವಸ್ತುಗಳನ್ನ ಹಾಕೊಂಡ್ ಬರ್ಬೇಕಾಗಿತ್ತು. ಹೀಗಾಗಿ ಸುಲಭವಾಗಿ ಸಿಗೋದು ಯಾವುದು, ಕಡಲ ತಡಿಯಲ್ಲಿ ಸಮುದ್ರದ ತಡಿಯಲ್ಲಿ ಸಿಗ್ತದೆ ಉಪ್ಪನ್ನ ತುಂಬಿಕೊಂಡು ಆ ಹಡಗಿನಲ್ಲಿ ತಗೊಂಡ್ಬರ್ತಾ ಇದ್ರು. ನಮ್ಮ ದೇಶದ ಕರಾವಳಿಯಲ್ಲಿ ಅದನ್ನ ಸುರಿದು ಬಿಡ್ತಾ ಇದ್ರು. ಯಾವನೋ ಒಬ್ಬ ಬ್ರಿಟಿಷ್ ಅವನು ಯೋಚನೆ ಮಾಡ್ತಾನೆ, ಇದು ಯಾಕೆ ವೇಸ್ಟ್ ಆಗ್ಬೇಕು, ಈ ಉಪ್ಪು ಇದನ್ನ ಯಾಕೆ ಮಾರ್ಕೆಟ್ ಮಾಡಬಾರ್ದು ಅಂತ ಅದನ್ನ ಪ್ಯಾಕ್ ಮಾಡಿ ನಮ್ಮ ದೇಶದಲ್ಲಿ ಮಾರಾಟ ಮಾಡಕ್ಕೆ ಶುರು ಮಾಡಿದ್ರೆ ನಮ್ಮ ದೇಶ ಜನ ತಗೊಳ್ಳಿಲ್ಲ. ಯಾಕಂದ್ರೆ ಉಪ್ಪು ನಮ್ಗೆ ಅತ್ಯಂತ ಸುಲಭವಾಗಿ ಸಿಗ್ತಾ ಇತ್ತು. 3 ಕಡೆ ಸಮುದ್ರ ಇರೋ ನಮ್ಮ ದೇಶ, ಕರಾವಳಿ ಇರ್ತಕ್ಕಂಥ ದೇಶದಲ್ಲಿ ಉಪ್ಪಿಗೆ ಬರವೆ, ಸಮುದ್ರದೊಂದಿಗೆ ನೆಂಟಸ್ತಿಗೆ ಉಪ್ಪಿಗೆ ಬರ ಹಾಗಿಲ್ಲ. ಹೀಗಾಗಿ ನಮ್ಮ ದೇಶದ ಜನ ಉಪ್ಪನ್ನ ಪ್ರೋತ್ಸಾಹ ಮಾಡಲಿಲ್ಲ, ವಿದೇಶಿ ಉಪ್ಪನ್ನ. ಅದನ್ನ ಮಾಡ್ಲಿಕ್ಕೆ ಸಲುವಾಗಿ ಈ ದೇಶದ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ತೆರಿಗೆ ಹಾಕ್ತಾರೆ. ನಮ್ಮ ದೇಶದ ಉಪ್ಪನ್ನ ಮಾರಾಟ ಮಾಡಬೇಕು ಅಂದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಕೊಂಡ್ಕೊಳ್ಬೇಕು. ಹೀಗಾಗಿ ಅಗ್ಗದ ದರದಲ್ಲಿ ವಿದೇಶಿ ಉಪ್ಪು ಸಿಗಬೇಕಾದ್ರೆ ಜನ ವಿದೇಶಿ ಉಪ್ಪನ್ನು ಬಳಸ್ತಾರೆ ಅಂತ. ಇದನ್ನು ಮುರಿಯೋದಕ್ಕೇನೆ ಮಹಾತ್ಮ ಗಾಂಧೀಜಿ ದಂಡಿ ಸತ್ಯಾಗ್ರಹ ಮಾಡಿದ್ದು. ಹೀಗೆ ಬ್ರಿಟಿಷರು ವಿವಿಧ ರೀತಿಯಲ್ಲಿ ಈ ದೇಶದ ಜನರನ್ನ ಶೋಷಣೆ ಮಾಡಿಬಿಟ್ಟಿದ್ದಾರೆ ವಿದೇಶಿ ಚಿಂತನೆ ಹೆಸರಿನಲ್ಲಿ. ಅದಕ್ಕೆ ಅಪೋಸಿಟ್ ಆಗಿ ವಿರುದ್ಧವಾಗಿ ನಿಂತಿದೆ ಸ್ವದೇಶಿ ಚಿಂತನೆ. ವಿದೇಶಿ ವಸ್ತುಗಳ ದಹನ ಮಾಡಿದ್ರು, ಹೋಳಿ ಮಾಡಿದ್ರು, ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು ಅಂತಕ್ಕಂಥ ಒಂಥರ ಒಂದು ಧರ್ಮದ ರೀತಿಯಲ್ಲಿ ಆಯ್ತು, ಒಂದು ಕರ್ತವ್ಯದ ರೀತಿಯಲ್ಲಿ ಆಯ್ತು. ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು. ಅದು ಕೂಡ ಒಂದು ಸ್ವತಂತ್ರ ಆಂದೋಲನ ತರನೇ ಅದ್ರ ಜೊತೆಯಾಗಿ ಸ್ವದೇಶಿ ಆಂದೋಲನವೇ ಆಗಿ ಹೋಯ್ತದು. ದೇಶ ಸ್ವತಂತ್ರ ಹೋರಾಟದ ಆಂದೋಲನವೇ ಆಗಿ ಹೋಯ್ತದು. ಹೌದು. ಹಾಗಾದ್ರೆ ಸ್ವತಂತ್ರದ ನಂತರವೂ ಕೂಡ ಈ ಒಂದು ಲೂಟಿ, ಈ ವಿದೇಶಿ ಕಂಪನಿಗಳ ಲೂಟಿ ಹೇಗೆ ಮುಂದುವರಿತಾ ಬರ್ತಾ ಇದೆ ನಮ್ಮ ದೇಶ? ಖಂಡಿತವಾಗಿ ಸ್ವತಂತ್ರ ನಂತರ ಕೂಡ ಈ ಲೂಟಿ ನಿಂತಿಲ್ಲ. 1947ಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಅಂತ ನಾವೆಲ್ಲ ಭಾವಿಸಿದ್ದೀವಿ. ಸ್ವತಂತ್ರ ಬಂದರೂ ಕೂಡ ವಿದೇಶಿ ವಸ್ತುಗಳ ಅಥವಾ ವಿದೇಶಿ ಕಂಪನಿಗಳ ಈ ಲಾಭಕೋರತನ ನಿಂತಿಲ್ಲ. ವಿವಿಧ ರೀತಿಯಲ್ಲಿ ಬೇರೆ ಬೇರೆ ವೇಷಗಳನ್ನು ಹಾಕೊಂಡು ಅವ್ರ ದೇಶವನ್ನು ಪ್ರವೇಶ ಮಾಡ್ತಾರೆ. MNCಗಳು ಅಂತ ಕರ್ತಾರೆ, ಮಲ್ಟಿ ನ್ಯಾಷನಲ್ ಕಂಪನೀಸ್. ಎಲ್ಲ ಕಂಪನಿಗಳು ಹಾಗೆ ಅಂತ ನಾನು ಹೇಳಲ್ಲ, ಆದರೆ ಬಹುಪಾಲು ಕಂಪನಿಗಳ ಮೂಲ ಉದ್ದೇಶ ಲಾಭ. ಅವ್ರೇನು ಚಾರಿಟಿ ಮಾಡೋದಕ್ಕೆ ಬಂದಿರಲ್ಲ, ಇಲ್ಲಿಗೆ ಸೇವೆ ಮಾಡೋದಕ್ಕೆ ಬಂದಿರಲ್ಲ. ಅವ್ರು ಬರೋ ಮೂಲಭೂತ ಉದ್ದೇಶನೇ ಲಾಭ ಮಾಡೋದಕ್ಕೆ. ಆದರೆ ಲಾಭ ಮಾಡಬೇಕಾದ್ರೆ ಅಲ್ಲಿಯ ಸ್ಥಳೀಯ ಜನರ ಮೇಲೆ ಎಷ್ಟು ಶೋಷಣೆ ಮಾಡ್ತಾರೆ, ಆ ಸರ್ಕಾರಗಳ ನಮ್ಮ ಒಳಗಡೆ ಯಾವ ರೀತಿ ಮೂಗು ತೂರಿಸ್ತಾರೆ, ಮತ್ತು ರಾಷ್ಟ್ರೀಯ ಭದ್ರತೆಯ ವಿಷಯದಲ್ಲಿ ಅವರ ನಿಲುವುಗಳೇನು ಅನ್ನೋದು ಪ್ರಶ್ನಾರ್ಥಕ ಆಗುತ್ತೆ. ತೀರಾ 1991-92 ಆ ಸಂದರ್ಭದಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಅಂತ ಆಗೋವರೆಗೂ ಕೂಡ ನಮ್ಮ ದೇಶಕ್ಕೆ ಅಷ್ಟು ವಿದೇಶಿ ಕಂಪನಿಗಳು ದಾಳಿ ಮಾಡ್ತಾ ಇರಲಿಲ್ಲ. ಆದರೆ ಖಾಸಗೀಕರಣ ಆ ಕಾಲದಲ್ಲಿ ಅನಿವಾರ್ಯ ಆಗಿತ್ತು. PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರಜ್ಞರಾಗಿದ್ರು. ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಇನ್ನು ಉಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಜಾಗತೀಕರಣಕ್ಕೆ ತೆರೆಕೊಳ್ತಾರೆ. ಈ ಜಾಗತೀಕರಣ, ಗ್ಲೋಬಲೈಸೇಷನ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇಡೀ ಪ್ರಪಂಚ ಒಂದು ಹಳ್ಳಿ ಅನ್ನೋದು ಅದರ ಕಲ್ಪನೆ ಚೆನ್ನಾಗಿದೆ. ಇದನ್ನ ನಾವು ಮುಂಚೆನೆ ಹೇಳ್ಬಿಟ್ಟಿದ್ವಿ, ವಸುದೈವ ಕುಟುಂಬಕಂ ಅಂತ ಯಾವತ್ತೋ ಹೇಳಿದ್ವಿ ಭಾರತೀಯರು. ಇವರು ಜಾಗತೀಕರಣದ ಹೊಸ ಒಂದು ಇದನ್ನ ತಗೊಂಡು ಬಂದು ಗ್ಲೋಬಲೈಸೇಷನ್ ಅನ್ನೋ ಹೆಸರಿನಲ್ಲಿ ಇದು ಇಡೀ ಜಗತ್ತನ್ನ ಒಂದು ಹಳ್ಳಿಯನ್ನಾಗಿ ಮಾಡುವ ಅಂತ. ಆದರೆ ಈ ಜಗತ್ತನ್ನೇ ಹಳ್ಳಿಯನ್ನಾಗಿ ಮಾಡಿ, ಒಂದು ಹಳ್ಳಿಯನ್ನಾಗಿ ಮಾಡಿ ಯಾರಿಗೆ ಲಾಭವನ್ನು ತಂದುಕೊಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಶತಶತಮಾನ ಕಾಲದಿಂದ ಇನ್ನೊಬ್ಬರನ್ನ ಲೂಟಿ ಮಾಡೇ ಬದುಕ್ತಂತ ಬ್ರಿಟಿಷರಿಗೆ ಅಥವಾ ಪಾಶ್ಚಿಮಾತ್ಯರಿಗೆ ಈ ದೇಶದ ಹಿತರಕ್ಷಣೆಗೋಸ್ಕರ ಅಥವಾ ಜಾಗತಿಕ ಶಾಂತಿಗೋಸ್ಕರ ಜಾಗತೀಕರಣ ತರಬೇಕು ಅನ್ನೋ ಉದ್ದೇಶ ಯಾವತ್ತೂ ಇರಲಿಲ್ಲ. ಅವರಿಗಿದ್ದೇ ಲಾಭಕೋರತನ. ತೃತೀಯ ರಾಷ್ಟ್ರಗಳಿಗೆ, ತೃತೀಯ ಜಗತ್ತಿನ ರಾಷ್ಟ್ರಗಳಿಗೆ ಅವ್ರ ಮಾರ್ಕೆಟ್ಗೆ ತಾವು ಹೋಗಬೇಕು ಅನ್ನೋದಷ್ಟೇ ಆಗಿತ್ತು. ಹೀಗಾಗಿ ಸರ್ಕಾರಗಳ ಮೇಲೆ ಪ್ರೆಷರ್ ತಂದು ಬೇರೆ ಬೇರೆ ರೀತಿಯ ಗೇಮ್ಗಳನ್ನು ಮಾಡಿ ಜಾಗತೀಕರಣಕ್ಕೆ ಭಾರತ ಒಪ್ಪಿಗೆ ಕೊಡೋ ಥರ ಮಾಡಿಬಿಟ್ರು. ಇದಾದ ನಂತರ ಈ ದೇಶದ ಮೇಲೆ ಸಾವಿರಾರು ವಿದೇಶಿ ಕಂಪನಿಗಳು ದಾಳಿ ಇಟ್ಟು ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ. ನಮ್ಮ ಜನ ಎಲ್ಲ ಸಾಮಾನ್ಯವಾಗಿ ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ವಿದೇಶಿ ವಸ್ತು ಅಂದ್ರೆ ಟೆಕ್ನಾಲಜಿ, ಕಂಪ್ಯೂಟರ್. ಈಗ ನೀವು ಸ್ವದೇಶಿ ವಸ್ತು ಅಂತ ಹೇಳ್ತೀರಾ, ಮೊಬೈಲ್ ಬಳಸಲ್ವಾ ನೀವು, ಅದೆಲ್ಲಿಂದ ಬರುತ್ತೆ, ಕಂಪ್ಯೂಟರ್ ಬಳಸಲ್ವಾ ಅದೆಲ್ಲಿಂದ ಬರುತ್ತೆ ಅಂತ. ನಾವು ಇಲ್ಲಿ ಸ್ವದೇಶಿ ವಸ್ತು ಪ್ರತಿಪಾದಕರು ಏನ್ ಹೇಳ್ತಾರೆ, ಸ್ವದೇಶಿ ಚಿಂತನೆಯ ಪ್ರತಿಪಾದಕರು ಅಂದ್ರೆ, ಸ್ವದೇಶಿ ವಸ್ತು ಅಂದ್ರೆ ಕೇವಲ ನಮ್ಮ ದೇಶದಲ್ಲಿ ತಯಾರಾಗೋ ವಸ್ತುಗಳನ್ನೇ ಬಳಸಬೇಕು ಅನ್ನೋ ಅರ್ಥ ಅಲ್ಲ. ಬದಲಾಗಿ ಯಾವುದು ನಮಗೆ ಬೇಕೋ, ಅವಶ್ಯಕತೆ ಇದೆಯೋ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇಲ್ವೋ ಅಥವಾ ನಮ್ಮ ದೇಶದಲ್ಲಿ ಅಷ್ಟು ಟೆಕ್ನಾಲಜಿ ಬೆಳೆದಿಲ್ವೋ ಅಂಥ ವಸ್ತುಗಳನ್ನು ವಿದೇಶಿ ವಸ್ತುಗಳಿಂದ ನಾವು ಖರೀದಿ ಮಾಡೋಣ. ಆದರೆ ತೀರಾ ಝೀರೋ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ, ಶೂನ್ಯ ತಂತ್ರಜ್ಞಾನದ ವಸ್ತುಗಳು ಅಂತ. ಅಂದ್ರೆ ವಸ್ತುಗಳನ್ನ ತಯಾರು ಮಾಡ್ಬೇಕಾದ್ರೆ ಒಂದು ಟೆಕ್ನಾಲಜಿ ಬೇಕು. ಶೂನ್ಯ ತಂತ್ರಜ್ಞಾನದ ಟೆಕ್ನಾಲಜಿ ಅಂದ್ರೆ ಅದಕ್ಕೆ ಟೆಕ್ನಾಲಜಿಗೆ ಬೇಕಾಗಿಲ್ಲ. ಹಪ್ಪಳ ತಯಾರು ಮಾಡೋದಕ್ಕೆ ಯಾವ ಟೆಕ್ನಾಲಜಿ ಬೇಕು, ಚಿಪ್ಸ್ ತಯಾರು ಮಾಡೋದಕ್ಕೆ ಯಾವ ಟೆಕ್ನಾಲಜಿ ಬೇಕು, ಟೂತ್ ಬ್ರಷು, ಟೂತ್ ಪೇಸ್ಟು, ಸೋಪ್, ಬಟ್ಟೆ ಸೋಪು, ಇಂಥ ಒಂದು ಝೀರೋ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಅನ್ನ ನಾವು ವಿದೇಶದಿಂದ ತರಿಸ್ಕೊಳ್ಬೇಕಾದಂತ ಅವಶ್ಯಕತೆ ಏನಿದೆ ಅನ್ನೋದು ಪ್ರಶ್ನೆ. ಮತ್ತು ವಿದೇಶದಿಂದ ಮಾತ್ರ ಮೇಡ್ ಇನ್ ಏನು ವಿದೇಶದಿಂದ ಬಂತು ಅಂದ್ರೆ ಅರ್ಥ ವಿದೇಶದಲ್ಲೇ ತಯಾರಾಯ್ತು ಅಂತಲ್ಲ, ವಿದೇಶದ ಕಂಪ್ನಿಗಳು ಬಂದು ಈ ದೇಶದಲ್ಲಿ ತಯಾರು ಮಾಡೋದು. ಯಾಕೆ ನಮ್ಮ ದೇಶದವ್ರ ಟೆಕ್ನಾಲಜಿ ಗೊತ್ತಿಲ್ವಾ ಅನ್ನೋದು ಪ್ರಶ್ನೆ. ಈ ರೀತಿ ಹಗಲು ದರೋಡೆ ಅಂತ ಹೇಳ್ಬೇಕು ಇದನ್ನ. ಕೇವಲ ಟೂತ್ ಬ್ರಷ್, ಟೂತ್ ಪೇಸ್ಟ್ಗಳ ಬಳಕೆಯಿಂದ, ಅದನ್ನ ಖರೀದಿಯಿಂದ ನಮ್ಮ ದೇಶಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಆಗ್ತಾ ಇದೆ.
ಇನ್ನು ಮುಂದಕ್ಕೆ ಹೇಳಬೇಕು ಅಂದ್ರೆ ಪೆಪ್ಸಿ ಕೋಕಾ ನಾವೆಲ್ಲ ಕೇಳಿದ್ದೀವಿ. ಹೌದು. ಆ ಪೆಪ್ಸಿ ಕೋಕಾ ತಯಾರು ಮಾಡೋದಕ್ಕೆ ಯಾವ ಮಹಾ ಟೆಕ್ನಾಲಜಿ ಬೇಕು? ಆ ಎಷ್ಟೇ ಟೆಕ್ನಾಲಜಿ ಉಪಯೋಗಿಸಿ ಅದನ್ನ ಮಾಡಿದ್ರು ಕೂಡ ಅದರಿಂದ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಸಾಫ್ಟ್ ಡ್ರಿಂಕು ಹೆಲ್ತ್ ತುಂಬಾ ತೊಂದರೆ ಕೊಡುತ್ತೆ, ಅದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಜನಕ್ಕೆ. ಆದ್ರೆ ಈ ವಸ್ತುಗಳನ್ನು ಕೂಡ ವಿದೇಶದವ್ರು ಬಂದು ಇಲ್ಲಿ ತಯಾರು ಮಾಡಬೇಕು. ಯಾಕೆ ನಮ್ಮ ದೇಶದಲ್ಲಿ ಏನು ಕೊರತೆ ಇದೆ? ಎಳ್ನೀರಿದೆ, ಮಜ್ಜಿಗೆ ಇದೆ, ಕಬ್ಬಿನ ಹಾಲಿದೆ, ಸಾಲದಕ್ಕೆ ಪಾನಕ ಇದೆ, ಶರಬತ್ತುಗಳಿದೆ, ಎಷ್ಟು ವಿಧವಾದಂತಹ ಆರೋಗ್ಯಕ್ಕೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಪಾನೀಯಗಳಿರ್ಬೇಕಾದ್ರೆ ಈ ತಂಪು ಪಾನೀಯಗಳನ್ನ ವಿದೇಶಿ ಕಂಪನಿಗಳು ಬಂದು ಉತ್ಪಾದನೆ ಮಾಡಿ ನಮಗ್ ಕೊಡಬೇಕು ಅಥವಾ ವಿದೇಶದಿಂದ ತರಿಸ್ಕೊಡ್ಬೇಕು ಅಂದ್ರೆ ಇಂಥ ದುರಂತ. ಇದನ್ನ ನಾವು ವಿರೋಧ ಮಾಡೋದು, ವಿದೇಶಿ ವಸ್ತುಗಳ ಬಳಕೆ ಅಂತ ಹೇಳಿದ್ರೆ. ಇನ್ನು ಟೆಕ್ನಾಲಜಿ ವಿಷಯಕ್ಕೆ ಬಂದ್ರೆ ಕೂಡ ಈ ಟೋಟಲ್ ಈ ಟೆಕ್ನಾಲಜಿ ವಿದೇಶದಿಂದ ಬರೋದು ನಮ್ಮ ದೇಶದಲ್ಲಿ ಇಲ್ಲ ಅನ್ನೋದೇ ಸುಳ್ಳು. ನಮ್ಮ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ, ಗಮನಿಸಿದ್ದೀವಿ ನಾವೆಲ್ಲ. ಯಾವತ್ತಿನ ದಿನಗಳು ನಮ್ಮ ದೇಶದಲ್ಲಿ ಈ ಟೆಕ್ನಾಲಜಿ ಕುರಿತಂತೆ ಚರ್ಚೆಗಳು ಶುರುವಾಗಿತ್ತು, ಟೆಕ್ನಾಲಜಿ ಕುರಿತಂತೆ ಅನೇಕ ಆವಿಷ್ಕಾರಗಳು ಈ ದೇಶದಲ್ಲಿ ಆಗಿತ್ತು. ಬಹಳ ಜನರಿಗೆ ಗೊತ್ತಿಲ್ಲ. ಸೊನ್ನೆಯನ್ನು ಆವಿಷ್ಕರಿಸಿದ್ದು ನಾವು, ದಶಮಾಂಶ ಪದ್ಧತಿಗಳನ್ನ ಆವಿಷ್ಕರಿಸಿದ್ದು ಭಾರತೀಯರು. ಅದಿಲ್ಲ ಅಂದ್ರೆ ಇವತ್ತಿನ ಮ್ಯಾಥಮೆಟಿಕ್ಸೇ ಇಲ್ಲ, ಗಣಿತವೇ ಇರಲಿಲ್ಲ. ಸೊನ್ನೆ ಇಲ್ಲ ಅಂದ್ರೆ ಚಕ್ರ ಇಲ್ಲ, ಚಕ್ರ ಇಲ್ಲ ಅಂದ್ರೆ ಇವತ್ತಿನ ಯಾವ ಯಂತ್ರಗಳು ಓಡಲಿಕ್ಕೆ ಸಾಧ್ಯ ಆಗ್ತಲ್ಲ. ಯಾವ್ದು ಯಂತ್ರಗಳು? ಬೈನರಿ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ, 0 1 ಇಲ್ಲ ಅಂದಿದ್ರೆ ಇವತ್ತು ಜಗತ್ತಿನ ಕಂಪ್ಯೂಟರ್ಗಳು ನಡೀತಾ ಇರಲಿಲ್ಲ. ಕಂಪ್ಯೂಟರ್ಗೆ ಲ್ಯಾಂಗ್ವೇಜ್ ಕೊಟ್ಟಿರೋದು ಭಾರತೀಯರು. ಯಾವ ಟೆಕ್ನಾಲಜಿ ಅಂತ ಮಾತಾಡ್ತೀವೋ ನಾವೆಲ್ಲ, ಆ ಟೆಕ್ನಾಲಜಿಯ ಮೂಲ ಭಾರತದಲ್ಲಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಈ ಗುರುತ್ವಾಕರ್ಷಣ ಶಕ್ತಿ ಆಗಲಿ, ಪೈಥಾಗೊರಸ್ ಥಿಯರಮ್ ಆಗಲಿ, ಇದೆಲ್ಲ ಬೇರೆ ಬೇರೆ ರೇಡಿಯೋ ಆಗಲಿ ಬೇರೆ ಬೇರೆ ದೇಶದವರ ಹೆಸರಲ್ಲಿದೆ, ಅದನ್ನ ಆವಿಷ್ಕರಿಸಿದವರು ಅವರು ಅಂತ. ಆದರೆ ಇದೆಲ್ಲ ಪ್ರಥಮ ಬಾರಿಗೆ ಆವಿಷ್ಕರಿಸಿದ್ದು ನಮ್ಮ ದೇಶದ ಜನ. ರೇಡಿಯೋವನ್ನು ಕಂಡುಹಿಡಿದ್ದು ಜಗದೀಶ್ ಚಂದ್ರ ಬೋಸ್ ಅವರು. ವಿಮಾನವನ್ನು ಆವಿಷ್ಕರಿಸಿದ್ದು ನಮ್ಮ ದೇಶದ ಭಾರದ್ವಾಜ ಋಷಿಗಳು. ಅದರ ಬಗ್ಗೆ ದಾಖಲೆಗಳಿದ್ದಾವೆ. ಆಯುರ್ವೇದದಲ್ಲಿ ಚರಕ ಮತ್ತು ಸುಶ್ರುತ ಸಂಹಿತೆಗಳನ್ನೇ ಬರೆದಿದ್ರು. ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ನಾವೇನು ಕಡಿಮೆ ಇರಲಿಲ್ಲ. ಕಣ್ಣಿನ ಆಪರೇಷನ್ ಅನ್ನ ಅವತ್ತಿನ ಕಾಲಕ್ಕೆ ಮಾಡಿದ್ರು. ಅದಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ ಗಳನ್ನ ಯಾವ ವಸ್ತುವಿನ ತಯಾರು ಮಾಡಬೇಕು, ಯಾವ ಮೆಟಲ್ ಇಂದ ತಯಾರು ಮಾಡಬೇಕು ಅನ್ನೋದ್ರ ಕುರಿತಂತೆ ಕೂಡ ಬರೆದಿಡಲಾಗಿತ್ತು. ಅಲ್ಲ, ಜೊತೆಗೆ ಪುರಾಣಗಳಲ್ಲಿ ಗಣೇಶನಿಗೆ ತಲೆಯನ್ನ ತೆಗೆದು ಆನೆ ಒಂದು ತಲೆ ಕೂರಿಸಿದ್ದು ಕೂಡ ಅವಾಗಿಂದ. ಇದನ್ನ ಬಹುತೇಕ ಜನ ಏನ್ ಹೇಳ್ತಾರೆ ಅಂದ್ರೆ ಇದು ಮೈಥಾಲಜಿ ಅಂತ ಹೇಳ್ಬಿಡ್ತಾರೆ. ಬಟ್ ಅದೊಂದು ಐಡಿಯಾ ಇತ್ತಲ್ಲ, ಆ ಐಡಿಯಾವನ್ನು ನಾವು ಪರಿಗಣಿಸಬೇಕು. ಆ ಕಲ್ಪನೆ ಆಗಿದಿಂದನೇ ಬಂದಿದೆ. ಹೌದು. ಈಗ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನಾವೆಲ್ಲ ಕೇಳ್ತೀವಲ್ಲ, ಆ ಕಲ್ಪನೆ ನಾವು ಅದನ್ನ ಮಾಡೇ ಇದ್ರು ಅಂತ ಹೇಳೋದು ಬೇಡ. ಆಯ್ತಪ್ಪ, ನೀವು ನಿಮ್ ಪ್ರಕಾರ ಮೈಥಾಲಜಿ ಅಂತ ಅನ್ಕೊಳ್ಳೋಣ, ಅದು ಕೇವಲ ಕಟ್ಟುಕಥೆಯೇ ಆಗಿರ್ಬೋದು ಅಂತ ಅನ್ಕೊಳ್ಳೋಣ. ಆದ್ರೆ ಆ ಕಟ್ಟುಕಥೆಯ ಹಿಂದೆ ಒಂದು ಮೆದುಳು ಕೆಲಸ ಮಾಡಿತ್ತಲ್ಲ, ಈ ತರದ 100 ಮಕ್ಕಳನ್ನ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಇಟ್ಟು ಬೆಳೆಸಬಹುದು ಅನ್ನೋದ್ರ ಕಲ್ಪನೆ ಈ ತರದ್ದು ಭಾರತೀಯರಿಗೆ ತುಂಬಾ ಹಿಂದೆನೆ ಈ ತರದ್ದೆಲ್ಲ ಇತ್ತು. ಹಿಂಗಾಗಿ ಭಾರತದಲ್ಲಿ ಯೂನಿವರ್ಸಿಟಿಗಳು ತಲೆ ಇತ್ತಿದ್ವು. ವಿಕ್ರಮಶಿಲಾ, ನಾಲಂದ, ತಕ್ಷಶಿಲಾದಂತ ಅನೇಕ ಯೂನಿವರ್ಸಿಟಿಗಳಿದ್ದು ಬಂದು ಇಲ್ಲಿ ವಿಜ್ಞಾನವನ್ನ ಕಲ್ತು ಹೋಗ್ತಾ ಇದ್ರು. ಆಯುರ್ವೇದ, ಅಧ್ಯಾತ್ಮ, 64 ವಿದ್ಯೆಗಳನ್ನ ಇಲ್ಲಿಂದ ಕಲಿತು ಬೇರೆ ದೇಶಕ್ಕೆ ಜನ ಹೋಗ್ತಾ ಇದ್ರು. ಹೀಗಾಗಿ ಟೆಕ್ನಾಲಜಿ ನಮ್ದು ಇಲ್ಲ ಅನ್ನೋದು ಬಹಳ ಸುಳ್ಳು. ತೀರಾ ಇತ್ತೀಚೆಗೂ ಸ್ವತಂತ್ರ ನಂತರ ಕೂಡ ನಾವು ಸೂಪರ್ ಕಂಪ್ಯೂಟರ್ ಕ್ರಯೋಜನಿಕ್ ಎಂಜಿನ್ ಬೇಕಾಗಿತ್ತು ನಮಗೆ. ಅದನ್ನು ಕೇಳೋದಕ್ಕೆ ನಾವು ರಷ್ಯಾ ಬಳಿ ಹೋದ್ವಿ, ಅಮೆರಿಕ ಬಳಿ ಹೋದ್ವಿ, ಕೊಡ್ಲಿಲ್ಲ ಅವರು. ಟೆಕ್ನಾಲಜಿ ನಿಮ್ಗೆ ಯಾಕೆ ಅನ್ನೋ ತರ, ನೀವೆಲ್ಲ ಟೆಕ್ನಾಲಜಿ ಬಳಸುವಷ್ಟು ಯೋಗ್ಯರಲ್ಲ ಅನ್ನೋ ತರವೋ, ಅಥವಾ ಅವತ್ತಿನ ದಿನ ನಾವು ಕೊಂಡ್ಕೊಳ್ಳೋ ಶಕ್ತಿಯೂ ನಮ್ಗೆ ಇರಲಿಲ್ಲ. ಹೀಗಾಗಿ ಅಮೆರಿಕ ನಿರಾಕರಿಸ್ತು. ರಷ್ಯಾ ಹತ್ರ ಹೋದ್ರೆ ರಷ್ಯಾ ಅಮೆರಿಕ ಮಾತು ಕೇಳ್ಕೊಂಡು ಅಮೆರಿಕ ಬೆದರಿಸ್ತು, ಇಂಡಿಯಾ ಕೊಡಂಗಿಲ್ಲ ಅಂತ. ಬಟ್ ಭಾರತೀಯ ಸೈಂಟಿಸ್ಟ್ಗಳ ಮೇಲೆ ನಂಬಿಕೆ ಇಟ್ಟು ಅವತ್ತಿನ ಸರ್ಕಾರ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಮ್ಮ ದೇಶದ ಜನ ಒಂದು ಸ್ವದೇಶಿ ಕ್ರಯೋಜನಿಕ್ ಇಂಜಿನ್ ತಯಾರು ಮಾಡಿದ್ರು ರಾಕೆಟ್ ಹಾರಿಸೋದಕ್ಕೆ. ಈಗ ಇತ್ತೀಚೆಗೆ ಒಂದು ಪರಮ್ 10,000 ಅಂತ ಒಂದು ಸೂಪರ್ ಕಂಪ್ಯೂಟರ್ನ ಇಂಡಿಯಾ ಸ್ವದೇಶಿ ಮ್ಯಾನುಫ್ಯಾಕ್ಚರ್ ಮಾಡ್ತು, ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತು. ಇವತ್ತು ನಾವು ಹಾರಿಸೋ ರಾಕೆಟ್ ಜಗತ್ತಿನಲ್ಲಿ 100 ಉಪಗ್ರಹಗಳನ್ನ, ಸ್ಯಾಟಲೈಟ್ಗಳನ್ನ ಏಕಕಾಲದಲ್ಲಿ ಕಕ್ಷೆಗೆ ಕೂರಿಸಬಲ್ಲಂತ ಕೆಪಾಸಿಟಿನ ಹೊಂದಿದ್ದಾವೆ. ನಮ್ಮ ದೇಶದ ಸೈಂಟಿಸ್ಟ್ಗಳ ತಾಕತ್ತಿದ್ದು. ಅಣ್ವಸ್ತ್ರವನ್ನು ನಾವು ಸ್ವಂತವಾಗಿ ಕಂಡುಹಿಡ್ಕೊಂಡಿದ್ದೀವಿ. ಟೆಕ್ನಾಲಜಿಯಲ್ಲಿ ನಾವು ಯಾವತ್ತೂ ಹಿಂದೆ ಇಲ್ಲ. ಅದು ಒಂದು ಭ್ರಮೆಯಾಗಿದೆ. ಆಳುವಂತ ಸರ್ಕಾರಗಳು ಅಥವಾ ಬೇರೆ ಬೇರೆ ವಿದೇಶಿ ಹಿತಾಸಕ್ತಿಗಳು ಟೆಕ್ನಾಲಜಿಯನ್ನ ನಮ್ಮನ್ನ ಮುಂದೆ ಬರ್ದಿರೋ ತರ ಮಾಡಿದ್ರೆ ಹೊರತು ಇಂಡಿಯನ್ ಬ್ರೈನ್ ಟೆಕ್ನಾಲಜಿಯಲ್ಲಿ ಯಾವತ್ತೂ ಕಡಿಮೆ ಇರಲಿಲ್ಲ. ಇವತ್ತಿಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂತ ಅದ್ಭುತ ಕೆಲಸಗಳನ್ನ ಮಾಡ್ತಾ ಇದೆ. ಕಡಿಮೆ ಬಜೆಟ್ ನಲ್ಲಿ ಆಟೋ ಚಾರ್ಜ್ ಏನ್ ನಾವು ಕೊಡ್ತೀವೋ ಕಿಲೋಮೀಟರ್ ಇಷ್ಟು ಅಂತ, ಅದಕ್ಕಿಂತ ಕಡಿಮೆ ಚಾರ್ಜ್ ನಾವು ಚಂದ್ರನಿಗೆ ಹೋಗಿ ಬಂದ್ಬಿಟ್ಟಿದ್ದೀವಿ. ನಮ್ಮ ದೇಶದ ಸೈಂಟಿಸ್ಟ್ಗಳಿಗೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ಟೆಕ್ನಾಲಜಿಯಲ್ಲಿ ನಾವು ಯಾವತ್ತೂ ಹಿಂದೆ ಇರಲಿಲ್ಲ. ಅದು ಒಂದು ಭ್ರಮೆ, ಒಂದು ಮಿತ್. ಅದನ್ನು ನಾವು ಇವತ್ತು ತೆಗಿಬೇಕಾಗಿದೆ. ಟೆಕ್ನಾಲಜಿಯಲ್ಲಿ ನಾವು ಹಿಂದೆ. ಆದರೆ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಯೋಚನೆ ಮಾಡೋದಾದ್ರೆ, ಎಕ್ಸಾಂಪಲ್ ಇವಾಗ ಮೊಬೈಲ್ ನಮ್ಮ ದೇಶದಲ್ಲಿ ಸಿಗಲ್ಲ ಅನ್ನೋ ಥರದ್ದು, ಕಂಪ್ಯೂಟರ್ಗಳು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲ್ಲ ಅನ್ನೋ ಥರದ್ದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ನಾನು ಆಗಲೇ ಹೇಳಿದಂತೆ ಸೆಮಿ ಕಂಡಕ್ಟರ್ ಥರದ ವಸ್ತುಗಳು, ಅನೇಕ ವಸ್ತುಗಳು ನಾವು ತಯಾರು ಮಾಡಬೇಕಾದಂಥ, ಉತ್ಪಾದನೆ ಮಾಡಬೇಕಾಗಿರತಕ್ಕಂಥ ವಸ್ತುಗಳಲ್ಲಿ ಬೇಕಾಗ್ತವೆ. ಆ ಥರದ ಬಿಡಿ ಭಾಗಗಳನ್ನು ತಯಾರು ಮಾಡೋದಕ್ಕೆ ಕಾಲಾಂತರದಲ್ಲಿ ಸಿಸ್ಟಮನ್ನು ಡೆವಲಪ್ ಮಾಡಬೇಕಾಗಿರುತ್ತೆ. ಟೆಕ್ನಾಲಜಿ ಎರಡು ಒಟ್ಟಿಗೆ ಹೋಗಬೇಕಾಗಿರುತ್ತೆ. ಕಂಪ್ನಿಗಳು ಅದಕ್ಕೋಸ್ಕರ ಮುಂದೆ ಬರಬೇಕಾಗಿರುತ್ತೆ. ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಮಾಡಬೇಕಾಗಿರುತ್ತೆ. ರಫ್ತು ಮತ್ತು ಬೇರೆ ದೇಶಗಳಲ್ಲಿ ಮಾರ್ಕೆಟನ್ನು ನಾವು ಕಂಡುಹಿಡಬೇಕಾಗುತ್ತೆ. ಇದೆಲ್ಲ ಮಾಡದೆ ನಾವು
ಸ್ವತಂತ್ರ ನಂತರ ಕೇವಲ ನಮ್ಮ ದಿನನಿತ್ಯದ ಜೀವನವನ್ನು ನಡೆಸೋದು ದುಸ್ತರ ಆಗಿದ್ದರಿಂದ ಆಹಾರ, ರೋಟಿ ಕಪಡ ಅವ್ರ ಮಕಾನ್, ಇದ್ರ ಕುರಿತಂತೆ ಸರ್ಕಾರ ಗಮನ ಕೊಡಬೇಕಾಗಿತ್ತು. ವಿದೇಶಗಳಿಂದ ಬಂದಂಥ ನಿರಾಶ್ರಿತರಿಗೆ ಆಶ್ರಯ ಕೊಡಬೇಕಾಗಿತ್ತು. ಸಾಲದಕ್ಕೆ ಪಾಕಿಸ್ತಾನ, ಚೈನಾ ಬಗಲ್ ದುಶ್ಮನ್ಗಳು 4-5 ಸಲ ನಮ್ಮ ಮೇಲೆ ದಾಳಿ ಮಾಡಿದ್ರು. ಈ ಯುದ್ಧಗಳಲ್ಲೆಲ್ಲ ನಾವು ಗ್ರಸ್ತರಾಗಿ ಈ ಟೆಕ್ನಾಲಜಿಯನ್ನ ಮುಂದಕ್ಕೆ ತಗೊಂಡು ಹೋಗೋದ್ರಲ್ಲಿ ಹಿಂದೆ ಉಳಿದ್ವಿ ಅಷ್ಟೇ ಹೊರತು ನಮ್ಮ ದೇಶದ ಕೆಪಾಸಿಟಿ ಯಾವತ್ತೂ ಕಡಿಮೆ ಇಲ್ಲ. ಈಗ ಇವತ್ತಿನ ದಿನ ಟೈಮ್ ಬಂದಿದೆ, ನಾವು ನಮ್ಮ ಟೆಕ್ನಾಲಜಿನ ಗುರುತಿಸ್ಕೊಂಡು ನಮ್ಮ ಸೈಂಟಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ನಮ್ಮದೇ ವಸ್ತುಗಳನ್ನ ತಯಾರು ಮಾಡ್ತಾ ನಾವು ಬಳಕೆ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ. ಈಗ ನಾವು ಆ ಕುರಿತಂತೆ ಯೋಚನೆ ಮಾಡಬೇಕಾಗುತ್ತೆ. ವಿದೇಶಿ ವಸ್ತುಗಳ ಬಳಕೆ ಅಪಾಯಕಾರಿ ಏನಕ್ಕೆ? ವಿದೇಶಿ ವಸ್ತುಗಳು ನಾವೆಲ್ಲ ಬಹಳ ಜನ ಅನ್ಕೊಂಡಿದ್ದೀವಿ, ವಿದೇಶಿ ವಸ್ತುಗಳು ಪ್ಯಾಕ್ ಚೆನ್ನಾಗಿ ಮಾಡ್ತಾರೆ, ಅದನ್ನ ಪ್ಯಾಕಿಂಗ್ ನೋಡಿ ಮನಸೋಲೋರು ನಾವು. ಅದ್ರ ಹಿಂದೆ ಹೀಗಿರ್ಲಿಲ್ಲ ನೋಡಿ. ಅಕ್ಕಿ ನಾವು ಪಾಲಿಶ್ಡ್ ಅಕ್ಕಿನ ಬಳಸ್ತಾ ಇದೀವಿ ಇವತ್ತು. ಯಾಕೆ? ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಬಟ್ ಪಾಲಿಶ್ಡ್ ಅಕ್ಕಿಯಲ್ಲಿ ಏನೂ ಸತ್ವ ಇಲ್ಲ. ಆ ಅಕ್ಕಿಯ ಸತ್ವ ಇರೋದೇ ಅದರ ಮೇಲ್ಭಾಗದ ವಸ್ತುವಿನಲ್ಲಿ. ಅದು ನಮ್ಗೆ ಶಕ್ತಿ ಕೊಡ್ತಕ್ಕಂಥದ್ದು, ಫೈಬರ್ ಕಂಟೆಂಟ್ ಇರ್ತಕ್ಕಂಥದ್ದು, ಈ ತರದ್ದು. ಅದನ್ನ ನಾವು ಒಳಗಡೆ ಇರ್ತಕ್ಕಂಥ ಬರೀ ಹಿಟ್ಟನ್ನು ತಿಂತಾ ಇದ್ದೀವಿ ಅಕ್ಕಿಯ ಹೆಸರಿನಲ್ಲಿ. ಬೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ ಆಗಿ ಕಾಣುತ್ತೆ ಅಂತ. ಅದ್ರ ಒರಿಜಿನಲ್ ಬೆಲ್ಲ ಕಪ್ಪು ಕಲರ್ ಇರುತ್ತೆ, ಅದು ಬಣ್ಣ ಇರಲ್ಲ. ಸಕ್ಕರೆಯನ್ನ ಪಾಲಿಶ್ ಮಾಡಿರ್ತಾರೆ, ಬ್ಲೀಚ್ ಮಾಡಿರ್ತಾರೆ. ಮೈದಾವನ್ನ ಬ್ಲೀಚ್ ಮಾಡಿ ವೈಟ್ ಮಾಡೋದು. ಸೊ ನಾವು ನೋಡೋದಕ್ಕೆ ಯಾವಾಗ ಇಂಪಾರ್ಟೆನ್ಸ್ ಕೊಟ್ಟುವೋ, ಕಣ್ಣಿಗೆ ಯಾವಾಗ ಇಂಪಾರ್ಟೆನ್ಸ್ ಕೊಟ್ಟು ಅವಾಗ ನಮ್ಮ ಈ ವಸ್ತುಗಳ ಅಪಾಯಕಾರಿ ಆಗ್ಲಿಕ್ಕೆ ಶುರು ಆಗ್ಬಿಟ್ಟು. ನೀವು ನೋಡಿ, ವಿದೇಶಿ ವಸ್ತುಗಳು ಪ್ಯಾಕಿಂಗ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅದಕ್ಕೆ ಹಾಕಿರ್ತಕ್ಕಂಥ ವಸ್ತುಗಳು ಏನಿರುತ್ತೆ ನಾವು ಗಮನಿಸ್ಲಿಕ್ಕೆ ಹೋಗಲ್ಲ, ಆದ್ರೆ ಇನ್ನೆಲ್ಲ ಓದ್ಲಿಕ್ಕೆ ಹೋಗಲ್ಲ. ನನಗೆ ಬಹಳ ಆಶ್ಚರ್ಯ ಆಗಿತ್ತು, ರಾಜೇಶ್ ದೀಕ್ಷಿತರು ಮೊದಲ ಬಾರಿಗೆ ಹೇಳಬೇಕಾದ್ರೆ ಕೋಲ್ಗೇಟ್ ಪೇಸ್ಟ್ ನಾವೆಲ್ಲ ಉಜ್ತಾ ಇದೀವಿ ಇವತ್ತು, ನಾರ್ಮಲ್ ಆಗಿದೆ, ಅದು ಯಾವಾಗ್ಲೂ ಉಜ್ತಾ ಇದೀವಿ. ದಂತಕಾಂತಿ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಕೋಲ್ಗೇಟ್ ನಮ್ಮ ದೇಶದಲ್ಲಿ ಯಾವಾಗ್ಲಿಂದು ಟೂತ್ ಪೇಸ್ಟ್ ಅಂದ್ರೆ ಕೋಲ್ಗೇಟ್, ಸೋಪು ಅಂದ್ರೆ ಲೈಫ್ ಬಾಯ್, ಯಾವಾಗಿಂದಲೂ. ಈ ವಸ್ತುಗಳು ಎಷ್ಟು ಅಪಾಯಕಾರಿ ಅಂತ ಹೇಳಿದ್ರೆ, ಆ ವಸ್ತುಗೆ ಆಗ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ, ವಿದೇಶಗಳಲ್ಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಕೋಲ್ಗೇಟ್ ಕಂಪನಿ ಇದೆ. ಅವತ್ತಿನ ದಿನಕ್ಕೆ ಹೇಳ್ತಾ ಇದ್ದು, ಇವತ್ತು ಏನಾಗಿದೆ ಗೊತ್ತಿಲ್ಲ. ಅವತ್ತಿನ ದಿನ ಕೋಲ್ಗೇಟ್ ಕಂಪನಿಯ ಪ್ಯಾಕ್ ಮೇಲೆ ಬರೀತಾ ಇದ್ರು 6 ವರ್ಷಕ್ಕಿಂತ ಕಡಿಮೆ ಮಕ್ಕಳು ಇದನ್ನು ಮುಟ್ಟಬಾರದು ಅಂತ. ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ, ಇದರಲ್ಲಿದೆ ಮುಟ್ಟಬಾರದು ಅಂತ. ಅದನ್ನ ಇನ್ ಕೇಸ್ ಮಕ್ಕಳೇನಾದ್ರು ಬಾಯಿಗೆ ಹಾಕೊಂಡ್ಬಿಟ್ರೆ 6 ವರ್ಷದ ಕೆಳಗಿನ ಮಕ್ಕಳು, ನೀವು ಅವ್ರನ್ನ ಇಮಿಡಿಯೇಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಕಾಶನ್ ಕೊಡೋದು, ಅದರಲ್ಲೊಂದು ಎಚ್ಚರಿಕೆ ನಮೂದಿಸ್ತಾರೆ. ಬಟ್ ಅದೇ ಇಂಡಿಯಾ ಡಬ್ಬಿ ನೋಡಿ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಕೋಲ್ಗೇಟ್ ನ ಡಬ್ಬಿಯ ಮೇಲೆ ಈ ಎಚ್ಚರಿಕೆ ಇರಲ್ಲ. ಅಂದ್ರೆ ಅರ್ಥ ಏನು? ಭಾರತೀಯರ ಜೀವ ನಿಕೃಷ್ಟ, ವಿದೇಶಿಗರ ಜೀವ ಉತ್ಕೃಷ್ಟ ಅಂತ. ನಮ್ಮನ್ನ ಕುರಿಗಳಂತೆ ಅವ್ರು ನೋಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಇದರಿಂದ ಈ ತರದ ಅನೇಕ ಸಂಗತಿಗಳನ್ನು ನಾವು ಪಟ್ಟಿ ಮಾಡ್ಬೋದು. ನಾವು ಬಳಸೋ ಅನೇಕ ವಸ್ತುಗಳು ತೃತೀಯ ದರ್ಜೆ ವಸ್ತುಗಳಾಗಿರುತ್ತೆ, ನಮ್ಗೆ ಗೊತ್ತೇ ಇರಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿರುತ್ತೆ, ಚಾಕ್ಲೇಟ್ಗಳಾಗ್ಬೋದು, ಬಿಸ್ಕೆಟ್ಗಳಾಗ್ಬೋದು, ಚಿಪ್ಸ್ಗಳಾಗ್ಬೋದು. ಅನೇಕ ಚಿಪ್ಸ್ಗಳಲ್ಲಿ ವೆಜಿಟೇರಿಯನ್ಸ್ ಕೇಳಿಸ್ಕೊಂಡ್ರೆ ಬಹಳ ಆಶ್ಚರ್ಯ ಮಾಡ್ಕೊಳ್ಬೋದು. ಅನೇಕ ಬಗೆಯ ತಿನ್ನುವ ವಸ್ತುಗಳಲ್ಲಿ ಹಸು ಮತ್ತು ಹಂದಿಯ ಕೊಬ್ಬುಗಳನ್ನು ಬಳಸ್ತಾರೆ, ಅಥವಾ ಪ್ರಾಣಿಜನ್ಯ ಕೊಬ್ಬುಗಳನ್ನು ಬಳಸ್ತಾರೆ. ಅದೆಲ್ಲ ಒಂದ್ ಕಡೆ ಬರ್ದಿರುತ್ತೆ, ಅದರಲ್ಲಿರೋ ಸಿಂಬಲ್ ನೋಡ್ಲಿಕ್ಕೆ ಹೋಗಲ್ಲ, ಗೋಜಿಗೆ ಹೋಗಲ್ಲ, ತಿನ್ಬಿಡ್ತಾರೆ. ಬಟ್ ಆಮೇಲೆ ಯೋಚನೆ ಮಾಡ್ಬೇಕು, ಇವಾಗ ಇದು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ. ನಾನು ಬರೀ ಕೇವಲ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಒಂದೇ ವಿಷಯಕ್ಕೆ ನಾನು ಮಾತಾಡ್ತಾ ಇಲ್ಲ. ಅಪಾಯಕಾರಿ ವಸ್ತುಗಳು ಅದರಲ್ಲಿ ಇರುತ್ತೆ. ಮ್ಯಾಗಿ ಅಂತ ವಸ್ತು, ಮ್ಯಾಗಿ ಸ್ವದೇಶಿ ವಿದೇಶಿಯೋ ಗೊತ್ತಿಲ್ಲ, ಆದರೆ ವಸ್ತುಗಳು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡುತ್ತಾರೆ ಅನ್ನೋದಕ್ಕೆ ಅದನ್ನ ಮೊನ್ನೆ ಪರೀಕ್ಷೆ ಒಳಪಡಿಸಿದಾಗ ಒಂದು 5 ವರ್ಷದ ಹಿಂದೆ ಸೀಸದ ಅಂಶ, ಲೆಡ್ ಕಂಟೆಂಟ್ ಅತಿ ಹೆಚ್ಚು, ಆರೋಗ್ಯಕ್ಕೆ ಹಾನಿ ಮಾಡುವಷ್ಟಿದೆ ಅಂತ ಇತ್ತು. ಹಾಗಿದ್ರೆ ಇಷ್ಟಿನ ತಿಂದವ್ರ ಕಥೆ ಏನು? ಈ ಆಹಾರ, ವಿಶೇಷವಾಗಿ ಆಹಾರದ ವಸ್ತುಗಳಲ್ಲಿ ಅತ್ಯಂತ ಹಾನಿಕಾರಕ ಅಂಶಗಳಿರುತ್ತೆ. ಇನ್ನು ಡಿಟರ್ಜೆಂಟು, ಸಾಬೂನಂತ ವಸ್ತುಗಳಲ್ಲಿ ಅದು ಚರ್ಮಕ್ಕೆ ಹಾನಿ ಮಾಡ್ತಕ್ಕಂಥ ಸೌಂದರ್ಯವರ್ಧಕಗಳಲ್ಲಿ ಎಲ್ಲವೂ ಕೂಡ ಅನೇಕ ಅಪಾಯಕಾರಿ ವಸ್ತುಗಳು ಇರೋದು ದೃಢಪಟ್ಟಿದೆ. ಅದರಿಂದ ಯಾರು ಟೆಸ್ಟ್ ಮಾಡೋ ಗೋಜಿಗೆ ಹೋಗಿರಲ್ಲ. ಕೆಲವೊಂದು ಕ್ಯಾನ್ಸರ್ ಕಾರಕ ಅಂಶಗಳು ಇವೆ ಅಂತಾನು ಕೂಡ ವರದಿ ಹೇಳ್ತಾ ಇದೆ. ಇತ್ತೀಚೆಗೆ ಗೊತ್ತಾಗ್ತಾ ಇರೋದು ಅದೆಲ್ಲ. ಬಟ್ ಇಷ್ಟು ದಿನ ಅವ್ರು ಸೇಲ್ ಮಾಡ್ಕೊಂಡು ಬಂದ್ರಲ್ಲ, ಎಂತ ಸ್ಟ್ರಾಟಜಿ ಇರುತ್ತೆ ಇವ್ರದ್ದು ಅಂದ್ರೆ, ನಾವು ತುಂಬಾ ತಮಾಷೆಗೆ ಕೆಲವು ಆಡ್ಗಳು ಬರುತ್ತೆ ಟಿವಿಯಲ್ಲಿ, ಜಾಹೀರಾತುಗಳ ಮುಖಾಂತರನೇ ಅವರು ಮಾರ್ಕೆಟ್ನ ಇಟ್ಕೊಳ್ಳೋದು. ಅವರು ಒಂದ್ ಕಡೆ ಆಡ್ ಕೊಡ್ತಾರೆ, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ಅಂತ. ಹಿಂದೆ ನಮ್ಮ ದೇಶದಲ್ಲಿ ಹಲ್ಲು ಉಜ್ತಾ ಇದ್ದೆ ಉಪ್ಪಿಂದ. ನಮ್ಮ ದೇಶದ ಜನರಿಗೆ ಗೊತ್ತಿತ್ತು ಉಪ್ಪಿನಿಂದ ಹಲ್ಲು ಸದೃಢ ಆಗುತ್ತೆ, ಹೊಸಡಿನಲ್ಲಿ ರೋಗಗಳು ಗುಣ ಆಗುತ್ತೆ ಅಂತ. ಆದ್ರೆ ಇವ್ರು ಬಂದ್ರು, ಉಪ್ಪಲ್ಲಿ ಉಜ್ತಾ ಇದ್ದೀರಾ, ಇಟ್ಕೆ ಪುಡಿಯಲ್ಲಿ ಉಜ್ತೀರಾ, ಇದ್ರಲ್ಲಿ ಉಜ್ತೀರಾ, ಅಥವಾ ಬೇವಿನ ಕಡ್ಡಿಲಿ ಉಜ್ತೀರಾ, ನೀವೆಲ್ಲ ಅನಾಗರಿಕರು, ನೀವು ಉಜ್ಬೇಕಾಗಿರೋದು ಪೇಸ್ಟ್ ಅಲ್ಲಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಇಷ್ಟು ವರ್ಷಗಳ ಕಾಲ ಪೇಸ್ಟ್ ಮಾರಾಟ ಮಾಡಿ ಹಲ್ಲಿನ ಕಾಯಿಲೆಗಳು ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಸ್ವತಂತ್ರ ಪೂರ್ವದಲ್ಲಿ ಇಷ್ಟು ಹಲ್ಲಿನ ಸಮಸ್ಯೆ ಇರಲಿಲ್ಲ. ಇವತ್ತು ಡೆಂಟಲ್ ಡಾಕ್ಟ್ರು ಊರಿಗೊಬ್ಬರಲ್ಲ, ಗಲ್ಲಿಗೊಬ್ರು ಬೇಕಾಗಿದ್ದಾರೆ. ಯಾಕಂದ್ರೆ ಎಲ್ಲರ ಹಲ್ಲುಗಳು ಹಾಳಾಗಿದೆ. ಹಲ್ಲು ಹುಳುಕಲ್ಲು ಇಲ್ದಿರ್ತಕ್ಕಂಥ ಜನರೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ, ರೂಟ್ ಕೆನಾಲ್ ಮಾಡಿಸ್ತಾ ಇರೋ ಮಕ್ಕಳ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇವತ್ತು ದಂತದ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಹಲ್ಲಿನ ಸಮಸ್ಯೆ. ಎಲ್ಲದಕ್ಕೂ ಕಾರಣ ಟೂತ್ ಪೇಸ್ಟ್ಗಳಂತ ಇತ್ತೀಚಿನ ಸಂಶೋಧನೆಗಳು ಹೇಳುತ್ತೆ.
ನಮ್ಮ ದೇಶದಲ್ಲಿ ಅಚ್ಚುಕಟ್ಟಾಗಿ ಉಪ್ಪಲ್ಲಿ ಉಜ್ತಿದ್ದವ್ರನ್ನ, ಬೇವಿನ ಕಡ್ಡಿಲಿ ಉಜ್ತಿದ್ದವ್ರನ್ನ ಕರ್ಕೊಂಡು ಬಂದು ಪೇಸ್ಟಿಗೆ ತಂದು ಈಗ ಆಡ್ ಕೊಡ್ತಾರೆ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯೇ ಅಂತ. ಎಂತ ಒಂದು ಗೋಸುಂಬೆತನ ಈ ವಿದೇಶಿ ಕಂಪನಿಗಳದ್ದು. ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ಸಾವಿರ ಅನ್ಯಾಯಗಳನ್ನ ಈ ವಿದೇಶಿ ಕಂಪನಿಗಳು ಮಾಡಿದ್ದಾರೆ. ನಾವು ತೀರಾ ಹಿಂದಿನ ಒಂದು ಘಟನೆ ಜ್ಞಾಪಿಸ್ಕೊಳ್ಳೋದಾದ್ರೆ, ಮಧ್ಯಪ್ರದೇಶದಲ್ಲಿ ಒಂದು ಭೂಪಾಲ್ ಇನ್ಸಿಡೆಂಟ್ ನಡೀತು. ಭೂಪಾಲ್ ಗ್ಯಾಸ್ ದುರಂತ, ಅನಿಲ ದುರಂತ. ಅದರಲ್ಲಿ ಮೀಥೈಲ್ ಐಸೋಸೈನೈಡ್ ಅಂತಕ್ಕಂಥ ಒಂದು ಗ್ಯಾಸ್ ಅನ್ನ ಅವರು ರಿಲೀಸ್ ಮಾಡಿದ್ರು. ಅಂದ್ರೆ ಅದು ಆಕಸ್ಮಿಕವಾಗಿ ಆಯ್ತು ಅಂತ ಹೇಳ್ತಾರೆ ಯೂನಿಯನ್ ಕಾರ್ಬೈಡ್ ಅನ್ನೋ ಕಂಪನಿ. ಆದ್ರೆ ಅವ್ರು ಹೇಳೋ ಪ್ರಕಾರ ಇದು ಆಕಸ್ಮಿಕವಾಗಿ ಆಯ್ತು ಅಂತ. ಅಂದ್ರೆ ಅನೇಕ ಸಂಶೋಧನೆಗಳು ಅಥವಾ ಇನ್ನೊಂದು ಆಂಗಲ್ ನಲ್ಲಿ ನೋಡಿದಾಗ ಕೆಲವೊಂದಷ್ಟು ಜನ ಹೇಳ್ತಾರೆ, ಕಾನ್ಸ್ಪಿರಸಿ ಹೇಳ್ತಾರೆ, ಯೂನಿಯನ್ ಕಾರ್ಬೈಡ್ ಕಂಪನಿ ಯಾವುದೋ ಒಂದು ಗ್ಯಾಸ್ ಲೀಕ್ ಆದ್ರೆ ಎಷ್ಟು ಜನ ಸಾಯ್ಬೋದು ಅನ್ನೋದರ ಒಂದು ರಿಸಲ್ಟ್ ಬೇಕಾಗಿತ್ತು. ಅದನ್ನ ಭೂಪಾಲ್ನಲ್ಲಿ ಪ್ರಯೋಗಾತ್ಮಕವಾಗಿ ಮಾಡಿದ್ರು ಅನ್ನೋ ತರದ ಒಂದು ಅಂಶ, ಆಘಾತಕಾರಿ ಅಂಶ ಕೂಡ ಹೊರಬೀಳುತ್ತೆ. ಯಾಕಂದ್ರೆ ವಿದೇಶಿ ಕಂಪನಿಗಳಿಗೆ ಈ ದೇಶದ ಜನಗಳ ಮೇಲೆ ಏನು ಮಮಕಾರ ಇರಲ್ಲ, ಪ್ರೇಮ ಇರಲ್ಲ. ಇನ್ಫ್ಯಾಕ್ಟ್ ಅವ್ರ ದೇಶದ ಮೇಲೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ದುಡ್ಡಿನ ಮೇಲೆ ಮಾತ್ರ ಮಮಕಾರ. ಹೀಗಾಗಿ ವಿದೇಶಿ ಕಂಪನಿಗಳು ಎಷ್ಟು ಡೇಂಜರಸ್ ಅಂತ ಹೇಳಿದ್ರೆ, ಅದು ಮನುಷ್ಯನ ಆರೋಗ್ಯದ ಜೊತೆ ಚೆಲ್ಲಾಟ ಆಡುತ್ತೆ, ಮನುಷ್ಯರ ಭಾವನೆಗಳ ಜೊತೆ ಚೆಲ್ಲಾಟ ಆಡುತ್ತೆ, ಸಂಸ್ಕೃತಿಯನ್ನ ಬುಡಮೇಲ್ ಮಾಡುತ್ತೆ, ಸರ್ಕಾರಗಳನ್ನ ಬುಡಮೇಲ್ ಮಾಡಿಬಿಡುತ್ತೆ. ಇನ್ಫ್ಯಾಕ್ಟ್ ತುಂಬಾ ಒಂದು ಕೆಲವೊಂದಷ್ಟು ಕಾನ್ಸ್ಪಿರಸಿ ಹೇಳುತ್ತೆ, ರಾಜೀವ್ ಗಾಂಧಿ ಅವರ ಹತ್ಯೆಗೆ ಕಾರಣ LTT ಅಂತ ನಮಗೆಲ್ಲರೂ ಗೊತ್ತಿದೆ. ಆದ್ರೆ LTTಗೆ ಪ್ರೋತ್ಸಾಹ ಕೊಟ್ಟಿದ್ದು ಅಥವಾ ಆ ಥರದೊಂದು ಸಿಚುವೇಶನ್ ನಿರ್ಮಾಣ ಮಾಡಿದ್ದು ಕೊಕೊಕೋಲಾ ಕಂಪನಿ ಅಥವಾ ಪೆಪ್ಸಿ ಕೊಕೊಕೋಲಾದಂಥ ಕಂಪನಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ರಾಜೀವ್ ಗಾಂಧಿ ಅವರು ಕೊಕೊಕೋಲಾ ಮೇಲೆ ನಿಷೇಧ ಹೇರಿದ್ರು. ಆ ನಿಷೇಧ ಹೇರಿದ್ರ ಸಲುವಾಗಿ ರಾಜೀವ್ ಗಾಂಧಿ ಅವರನ್ನೇ ಮುಗಿಸಿ ಬಿಡುವಷ್ಟರ ಮಟ್ಟಿಗೂ ಕೂಡ ಈ ವಿದೇಶಿ ಕಂಪನಿಗಳು ಮುಂದೆ ಬಂದವು ಅಂತ ಕೆಲವೊಂದಷ್ಟು ಚಿಂತಕರು ಹೇಳ್ತಾರೆ. ಈ ರೀತಿಯ ಅನೇಕ ಸಂಗತಿಗಳು ನಮ್ಮ ಕಣ್ಣೆದುರುಗಡೆನೆ ಇವತ್ತು ನಡೀತಾ ಇದ್ದಾವೆ. ಅನೇಕ ಸರ್ಕಾರಗಳು ಮೂಲೋತ್ಪಾಟನೆ ಆಗ್ಬಿಟ್ಟಿದೆ. ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ, ಅನೇಕ ದೇಶಗಳನ್ನ ನಾವೇನು ನೋಡ್ತಿದೀವೋ, ಅರಾಜಕತೆ ಎಲ್ಲಿ ತಾಂಡವಾಡ್ತಾ ಇದೆಯೋ ಅದರ ಹಿಂದೆ ಈ ವಿದೇಶಿ ಶಕ್ತಿಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿರುತ್ತೆ, ವಿದೇಶಿ ಕಂಪ್ನಿಗಳು ಕೆಲಸ ಮಾಡಿರುತ್ತೆ, ದೇಶದ ಎಕಾನಮಿನ ಬುಡಮೇಲೆ ಮಾಡಿಬಿಟ್ಟಿರುತ್ತೆ. ಮೊನ್ನೆ ಚೀನಾದವ್ರು ನಾವೀಗ ಇನ್ ಕೇಸ್ ನಾಳೆಯಿಂದ ವಿದೇಶಿ ವಸ್ತುಗಳನ್ನು ಯಾವುದೋ ಒಂದು ದೇಶ ನಾವು ನಿಮಗೆ ವಸ್ತುಗಳನ್ನು ಕೊಡಲ್ಲ ಅಂದ್ಬಿಟ್ರೆ ಇನ್ನೊಂದು ದೇಶ ಬದುಕಲಾರ್ದಿರೋ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಅಷ್ಟು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿಬಿಟ್ಟಿದೆ. ಚೈನಾ ವಿರುದ್ಧ ನಾವು ಗಲ್ವಾನ್ ಕಣಿವೆ ಯುದ್ಧ ಆದ್ಮೇಲೆ, ಅದೊಂದು ಘಟನೆ ಆದ್ಮೇಲೆ ಅನೇಕ ವಸ್ತುಗಳನ್ನ ನಿಷೇಧಿಸಿದ್ವಿ. ಪೂರ್ಣವಾಗಿ ನಿಷೇಧ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಡಿಪೆಂಡ್ ಆಗ್ಬಿಟ್ಟಿದೀವಿ ನಾವು ಅಷ್ಟೊಂದು. ಚೈನಾದಿಂದ ಬರ್ತಕ್ಕಂಥ ಅಗ್ಗದ ವಸ್ತುಗಳನ್ನ ಖರೀದಿ ಮಾಡದೆ ನಮ್ಮ ಮಾರ್ಕೆಟ್ ಮುಂದೆ ಹೋಗಲ್ಲ. ಇಂಥ ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿರೋದ್ರಿಂದ ಈ ವಿದೇಶಿ ಕಂಪನಿಗಳು ಯಾವತ್ತಿದ್ರೂ ನಮಗೆ ಡೇಂಜರಸ್. ಇದನ್ನ ನಾವು ಸಾಧ್ಯವಾದಷ್ಟು ದೂರ ಇಟ್ಟು ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡ್ತಾ ಸ್ವದೇಶಿ ವಸ್ತುಗಳ ಮೇಲೆ ನಾವು ಡಿಪೆಂಡ್ ಆಗಬೇಕಾಗಿದೆ. ಇದು ಇವತ್ತಿನ ಕಾಲದ ಕರೆ. ನಮ್ಮ ಭಾರತ ಮೊದಲಿನಿಂದಲೂ ಒಂದು ಸೌಂದರ್ಯ ಪ್ರಜ್ಞೆ ಇರುವಂತಹ ಒಂದು ದೇಶ ಅಂತಾನೆ ಹೇಳ್ಬೋದು. ಸತ್ಯಂ ಶಿವಂ ಸುಂದರಂ. ಹೌದೌದು, ಎಲ್ಲದರಲ್ಲೂ ಸೌಂದರ್ಯ ಕಾಣುವಂತಹ ದೇಶನೇ ಹೌದು. ಆದ್ರೆ ಈ ವಿದೇಶಿ ಕಂಪನಿಗಳು ನಮ್ಮ ಈ ಸೌಂದರ್ಯವನ್ನ ಅಣಕಿಸುವಂತಹ ಒಂದಷ್ಟು ಜಾಹೀರಾತುಗಳನ್ನ ಇವಾಗ ನೀಡ್ತಾ ಇದ್ದಾವೆ. ಅದ್ರ ಬಗ್ಗೆ ಹೇಳಿ. ಬೇಕಾದಷ್ಟು ಮಾಡಿದಾವೆ. ನಾನು ಇದು ಹೇಳಬೇಕಿತ್ತು. ಫೇರ್ ಅಂಡ್ ಲವ್ಲಿ ಆಡ್ ನೋಡ್ತೀವಿ, ಅದ ಗೌರವರ್ಣ ಅಂತ ಒಂದು ಪದ ಬಳಸ್ತಾರೆ. 3 ವಾರಗಳಲ್ಲಿ ಗೌರವರ್ಣ, 6 ವಾರಗಳಲ್ಲಿ ಗೌರವರ್ಣ. ಹಾಗಿದ್ರೆ ಗೌರವರ್ಣ ಅಂದ್ರೆ ಏನು? ಬೆಳ್ಳಗಿರೋದು ಗೌರವರ್ಣನ? ಹಾಗಾದ್ರೆ ಕಪ್ಪುಗಿರುವವರನ್ನ ನೀವು ಅಣಕಿಸಿದಂತ ಆಯ್ತಲ್ಲ. ಕಪ್ಪು ಬಣ್ಣದ ಒಂದು ಶ್ರೇಷ್ಠತೆಯನ್ನೇ ಹಾಳು ಮಾಡದಂದಾಗ್ಬಿಡ್ತು. ಬಿಳಿಯರೆಲ್ಲ ಶ್ರೇಷ್ಠರು, ಕರಿಯರೆಲ್ಲ ನಿಕೃಷ್ಟರು ಅನ್ನೋ ಹಳೆಯ ಕಾಲದ ವರ್ಣಭೇದ ನೀತಿಯನ್ನ ಮತ್ತೆ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ ಇವತ್ತು. ಈ ವಿದೇಶಿ ಕಂಪನಿಗಳ ಈ ರೀತಿಯ ಚಿಂತನೆಗಳಿಗೆ ಇದೊಂದು ಸಾಕ್ಷಿನೇ. ಕೇಳಿದ್ದು ಒಳ್ಳೆದಾಯ್ತು ಪ್ರಶ್ನೆ. ಅವ್ರು ಹೇಳ್ತಾರೆ 3-6 ವಾರಗಳಲ್ಲಿ ಗೌರವರ್ಣ ಅಂತ. ಹಾಗಿದ್ರೆ ಕಪ್ಪು ಬಣ್ಣ ಹೊಂದಿರೋದು ಯಾರು? ರಾಜ ದೀಕ್ಷಿತ್ ತಮಾಷೆಯಾಗಿ ಹೇಳ್ತಾ ಇದ್ರು ತಮ್ಮ ಭಾಷಣದಲ್ಲಿ. ಅವರು ಆ ವಸ್ತುವನ್ನು, ಆ ಒಂದು ಜಾಹೀರಾತನ್ನು ನೋಡಿ ಹೇಳಿದ್ರಂತೆ, ಗೌರವರ್ಣ ಸಿಗುತ್ತೆ ಅಂತ. ನೋಡೋಣ ಗೌರವರ್ಣ ಸಿಗುತ್ತಾ ಅಂತ ಅವ್ರ ಮನೇಲಿ ಒಂದು ಎಮ್ಮೆ ಸಾಕಿದ್ರಂತೆ. ಒಂದು 5 kg ಫೇರ್ ಅಂಡ್ ಲವ್ಲಿ ತಗೊಂಡು ಹೋಗಿ ದಿನಾನಿತ್ಯ ಎಮ್ಮೆಗೆ ಅದನ್ನ ಹಚ್ಚೋದಂತೆ, ಗೌರವರ್ಣ ಬರ್ಲಿ ಅಂತ. ಎಮ್ಮೆ ಗೌರವರ್ಣ ಬರ್ಲಿಲ್ವಂತೆ. ಕೆಲವು ವಾರಗಳಾದ್ಮೇಲೆ ಚರ್ಮದ ಕಾಯಿಲೆ ಬರ್ತಂತೆ. ಈ ತರ ಒಂದು ಹಾಸ್ಯಾಸ್ಪದವಾಗಿ ನಮ್ಮ ರಾಜ ದೀಕ್ಷಿತ್ ಹಾಸ್ಯ ಮಾಡ್ತಾ ಇದ್ರು, ವ್ಯಂಗ್ಯವಾಗಿ ಆಡ್ಕೊಳ್ತಾ ಇದ್ರು ಫೇರ್ ಅಂಡ್ ಲವ್ಲಿ ಕಂಪನಿಯನ್ನ. ಈ ರೀತಿಯ ಅನೇಕ ಸೌಂದರ್ಯವರ್ಧಕಗಳು ನಮ್ಮಲ್ಲಿ ಉಪಯೋಗ ಆಗ್ತಾ ಇದೆ. ಆ ಸೌಂದರ್ಯವರ್ಧಕಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆ ಆಗಿದ್ದಾವೆ. ಸಾಲದಕ್ಕೆ ಹೆಣ್ಣಿಗೆ ಈ ರೀತಿಯ ವರ್ಧಕವನ್ನ ಬಳಸಿದ್ರೇನೆ ನೀವು ಚೆನ್ನಾಗಿ ಕಾಣ್ತೀರಾ ಅಂತ ಅವರಿಗೊಂದು ಕೀಳರಿಮೆ ಬರೋ ತರ ಮಾಡ್ತಾ ಇದ್ದಾರೆ. ನೀವು ಮೇಕಪ್ ಮಾಡ್ಕೊಂಡ್ರೇನೆ ನೀವು ಸಭ್ಯರು, ನೀವು ಜೆಂಟಲ್. ಗಂಡು ಮಕ್ಕಳಿಗೂ ಕೂಡ ಬಂದ್ಬಿಟ್ಟಿದೆ ಫೇಸ್ ವಾಶ್ಗಳು, ಗಂಡು ಮಕ್ಕಳಿಗೆ ವಿಶೇಷವಾಗಿ ಅನ್ನೋ ತರ. ಸೊ ಒಟ್ಟಿನಲ್ಲಿ ದುಡ್ಡು ಮಾಡೋದಕ್ಕೆ ಯಾರ ಭಾವನೆಗಳನ್ನ ಬೇಕಾದ್ರೂ ಹರ್ಟ್ ಮಾಡ್ಬೋದು, ಯಾರ ಭಾವನೆಗಳನ್ನ ಬದಲಾಯಿಸಬಹುದು, ಸಂಸ್ಕೃತಿನ ಬುಡಮೇಲೆ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಈ ಕಂಪನಿಗಳು ಹೆಜ್ಜೆ ಇಡ್ತಾ ಇದ್ದಾವೆ. ಅದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈ ಸೌಂದರ್ಯವರ್ಧಕಗಳು ಅದರಲ್ಲೂ ಒಂದು. ವೋಕಲ್ ಫಾರ್ ಲೋಕಲ್ ಅನ್ನೋ ಒಂದು ಮಾತನ್ನ ಹೇಗೆ ನಾವು ಹಾಗಿದ್ರೆ ನಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ಚಾಲ್ತಿಗೆ ತಗೊಂಡ್ಬರ್ಬೋದು? ಹೌದು, ನಾವು ನಮ್ಮ ಸ್ವದೇಶಿ ವಸ್ತುಗಳನ್ನ ಇವತ್ತು ಮಾರ್ಕೆಟ್ ಮಾಡಬೇಕಾದ್ರೆ ಹೊರಗಡೆ ಯಾರು ಬಂದು ಮಾಡಲ್ಲ.
ನಾವೇ ಮಾಡ್ಕೊಳ್ಬೇಕು. ಹೀಗಾಗಿ ವೋಕಲ್ ಫಾರ್ ಲೋಕಲ್ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್ ಆಗಿದೆ. ನಮ್ಮದೇ ಸ್ಥಳೀಯ ವಸ್ತುಗಳು ಎಷ್ಟು ಅದ್ಭುತವಾಗಿದೆ, ಆ ವಸ್ತುಗಳಿಗೆ ನಾವು ಮಾರ್ಕೆಟ್ ಕೊಡ್ತಾ ಇಲ್ಲ. ವಿದೇಶಿ ವಸ್ತುಗಳು ನನಗೆ ಹೇಳಿದಂತೆ ಚಂದನೆಯ ಪ್ಯಾಕಿಂಗ್ ನೊಂದಿಗೆ ಬರ್ತವೆ, ವಸ್ತುಗಳ ಕ್ವಾಲಿಟಿ ಚೆನ್ನಾಗಿರಲ್ಲ. ಆದರೆ ನಮ್ಮದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಮಾರ್ಕೆಟ್ ಮಾಡಲ್ಲ, ಅದಕ್ಕೆ ಚಂದನೆಯ ಪ್ಯಾಕಿಂಗ್ ಮಾಡಲ್ಲ. ಆ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಸಾವಯವ ವಸ್ತುಗಳು ತೀರಾ ಇತ್ತೀಚೆಗೆ ತುಂಬಾ ಬೆಳಕಿಗೆ ಬರ್ತಾ ಇದೆ. ಸಾವಯವ ಅಕ್ಕಿ ಆಗಿರ್ಬೋದು ಅಥವಾ ಸಾವಯವ ಬೆಲ್ಲ ಆಗಿರ್ಬೋದು, ತರಕಾರಿಗಳಾಗ್ಬೋದು, ಬೆಳಕಿಗೆ ಬರ್ತಾ ಇದೆ ಇತ್ತೀಚೆಗೆ. ಅದರಲ್ಲೂ ಕೆಲವೊಂದಷ್ಟು ಸಮಸ್ಯೆಗಳು ನಡೀತಾ ಇದೆ, ಅದು ಇನ್ನೊಂದ್ಸಲ ಅದನ್ನ ಡಿಸ್ಕಷನ್ ಮಾಡೋಣ. ಬಟ್ ನಮ್ಮ ದೇಶದ ಜನರಿಗೆ ಮಾರ್ಕೆಟ್ ಮಾಡ್ಕೊಳ್ಳೋದು ಇವತ್ತು ಗೊತ್ತಾಗ್ತಾ ಇದೆ, ತುಂಬಾ ಒಳ್ಳೆಯ ಬೆಳವಣಿಗೆ. ನಾವು ಮೋದಿ ಅವರು ಹೇಳ್ತಾರೆ, ಪ್ರಧಾನಮಂತ್ರಿ ಅವರು ಹೇಳ್ತಾರೆ, ಒಂದು ಜಿಲ್ಲೆಗೆ ಒಂದು ವಿಶೇಷ ವಸ್ತುವನ್ನು ಗುರುತಿಸಬೇಕು, ಜಿಲ್ಲೆಗೂ ತಾಲೂಕಿಗೆ ವಿಶೇಷ ವಸ್ತುವನ್ನ. ನಮ್ಮ ಸುತ್ತಮುತ್ತಲೇ ನೋಡಿ, ನಾವು ಮಂಡ್ಯದವರು, ಮಂಡ್ಯದಲ್ಲಿ ಬೆಣ್ಣೆ ತುಂಬಾ ಫೇಮಸ್ ಆಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮಂಡ್ಯ ಬೆಣ್ಣೆ ಅಂತ ಹೇಳಿದ್ರೆ ಹೆಸರುವಾಸಿ. ನಾವು ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬ್ರ್ಯಾಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಒದ್ದಾಡ್ತಾ ಇದ್ದೀವಿ. ನಮ್ಮ ದೇಶದ ನಮ್ಮ ರೈತರು ಹಸುವನ್ನು ಸಾಕೋದನ್ನೇ ಬಿಡ್ತಾ ಇದ್ದಾರೆ. ದೇಸಿ ಹಸು ಅಂತೂ ಕಾಣ್ತಾನೆ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಜೊತೆಗೆ ಮೈಸೂರು ಮಲ್ಲಿಗೆ, ಮಂಡ್ಯದ ಬೆಲ್ಲ ಎಷ್ಟು ಫೇಮಸ್. ಮಂಡ್ಯದ ಬೆಲ್ಲ ಇಡೀ ಜಗತ್ತಿಗೆ ಫೇಮಸ್ ಆಗಿರ್ತಕ್ಕಂಥದ್ದು ಮಂಡ್ಯದ ಬೆಲ್ಲ. ಚನ್ನಪಟ್ಟಣದ ಗೊಂಬೆಗಳು, ಹಾಗೆ ರಾಮನಗರದ ರೇಷ್ಮೆ ಆಗಿರ್ಬೋದು, ಇಳ್ಕಲ್ ಸೀರೆ ಆಗಿರ್ಬೋದು, ಈ ರೀತಿ ಅನೇಕ ಬ್ರ್ಯಾಂಡ್ಗಳು ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ದೇಶದಲ್ಲಿ ಇವೆ. ಆರ್ಟ್ಗಳಲ್ಲಿ ಮಧುಬನಿ ಆರ್ಟ್ ಅಂತ ಒಂದಿದೆ. ಈ ರೀತಿ ಅನೇಕ ಕಲೆಗಳು, ಅನೇಕ ಕುಶಲ ವಸ್ತುಗಳು, ಅನೇಕ ವಸ್ತುಗಳನ್ನು ನಮ್ಮ ದೇಶದಲ್ಲಿ ತಯಾರು ಮಾಡ್ತಕ್ಕಂಥ ಒಂದು ವಿಶೇಷತೆ ಇದೆ. ಅದೆಲ್ಲಕ್ಕೂ ನಾವು ಇವತ್ತು ಹೊಸದಾಗಿ ಮಾರ್ಕೆಟನ್ನು ಮಾಡಬೇಕಾಗಿದೆ. ಅದಕ್ಕೆ ವೋಕಲ್ ಫಾರ್ ಲೋಕಲ್, ನಮ್ಮ ವಸ್ತುಗಳಿಗೆ ನಾವೇ ಧ್ವನಿ ಆಗಬೇಕು, ನಾವೇ ಪ್ರಚಾರ ಮಾಡಬೇಕು. ಇದನ್ನು ಬಿಸ್ನೆಸ್ ಅಂತ ಅನ್ಕೊಳ್ಬಾರ್ದು. ಸ್ಥಳೀಯ ವಸ್ತುಗಳನ್ನು ನಾವು ಬೇರೆ ಬೇರೆಯವರಿಗೆ ಪರಿಚಯ ಮಾಡಿಕೊಡೋದು ನಮ್ಮ ಕರ್ತವ್ಯ, ರಾಷ್ಟ್ರೀಯ ಕರ್ತವ್ಯ ಅಂತ ಭಾವಿಸಬೇಕು. ನನಗೆ ವಾಟ್ಸಪ್ ಸ್ಟೇಟಸ್ ಯಾರೋ ಕಳಿಸ್ತಾರೆ, ನಮ್ಗೊಂದು ಲೋಕಲ್ ಪ್ರಾಡಕ್ಟ್ ಮಾಡಿ ಪಾಪ ಕಳಿಸ್ತಾನೆ, ಅಣ್ಣ ಇದು ಚೆನ್ನಾಗಿದೆ ನೋಡಿ ನಾವು ಮಾಡಿಸ್ತೀನಿ ಅಂತ ಹೇಳಿದಾಗ ನಾವು ಅದನ್ನು ನಮ್ಮ ಸ್ಟೇಟಸ್ಗೆ ಹಾಕೊಳ್ಬೇಕು. ಅದನ್ನ ಬಿಸ್ನೆಸ್ ಅಂತ ಯಾರೋ ಭಾವಿಸ್ಕೊಂಡ್ಬಿಡ್ತಾರೆ, ಇನ್ನೊಬ್ಬರೇನೋ ಅನ್ಕೊಂಡ್ಬಿಡ್ತಾರೆ ಅನ್ನೋ ಸಂಕೋಚಕ್ಕೆ ನಾವು ಈಡಾಗಬಾರ್ದು. ಯಾವುದೋ ವಿದೇಶಿ ವಸ್ತು ಕೊಂಡ್ಕೊಳ್ಳೋ ಜಾಗದಲ್ಲಿ ನನ್ನ ಸ್ಟೇಟಸ್ ನೋಡಿ ಯಾವುದೋ ಸ್ವದೇಶಿ ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಕೊಂಡ್ಕೊಳ್ತಾರೆ ಅಂತ ಹೇಳಿದ್ರೆ ನನಗದು ಹೆಮ್ಮೆಯ ವಿಷಯ. ತೀರಾ ಇತ್ತೀಚೆಗೆ ನಮ್ಮ ಸ್ನೇಹಿತ ಒಬ್ಬ ಒಂದು ಉಪ್ಪಿನಕಾಯಿ ತಯಾರಿಕೆಯನ್ನು ಆರಂಭ ಮಾಡಿದ್ರು. ಒಂದು ಕಂಪ್ನಿ ಕೆಲಸವನ್ನು ಬಿಟ್ಟು ಉಪ್ಪಿನಕಾಯಿ ತಯಾರಿಕೆ ಆರಂಭ ಮಾಡಿದ್ರು. ತುಂಬಾ ಸುಂದರವಾದಂಥ ಒಂದು ಉಪ್ಪಿನಕಾಯಿ, ಮಂಗಳೂರಿನ ಸ್ನೇಹಿತರು ಗೃಹಸತ್ವ ಅಂತ ಹೆಸರಿಟ್ಕೊಂಡು ಮಾಡ್ತಿದ್ದಾರೆ. ಅವ್ರು ನಂಗೆ ಒಂದಷ್ಟು ಪ್ಯಾಕ್ ಕಳಿಸಿದ್ರು. ನಾನು ಅದನ್ನ ಎಲ್ಲ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಅನಿಸಿದ್ಮೇಲೆ ಅದನ್ನ ಸ್ಟೇಟಸ್ಗೆ ಹಾಕಿದ್ದೀನಿ. ಸೊ ಯಾರಾದರೂ ಅದನ್ನ ಖರೀದಿ ಮಾಡ್ತು ಅಂತ ಹೇಳಿದ್ರೆ, ನನ್ನದೇ ಸ್ನೇಹಿತನಿಗೆ ಒಂದು ಸ್ವಾವಲಂಬಿಯಾಗಿ ನಿಲ್ಲೋದಕ್ಕೆ ನಾನು ಸಹಕಾರ ಕೊಟ್ಟಿದ್ದಷ್ಟೇ ಅಲ್ಲ, ಜೊತೆಗೆ ದೇಶ ಸ್ವಾವಲಂಬಿ ಆಗೋದಕ್ಕೂ ಸಹಕಾರ ಮಾಡಿದಂಗಾಯ್ತು. ಏನ್ ಲಾಭ ಬಂತೋ ಇದರಿಂದ ಅದು ನನ್ನ ಗೆಳೆಯನಿಗೆ ಹೋಗುತ್ತೆ. ಆದ್ರೆ ವಿದೇಶಿ ಕಂಪನಿಗಳ ಬಳಕೆಯಿಂದ ಲಾಭ ವಿದೇಶಕ್ಕೆ ಹೋಗುತ್ತೆ. ಹೀಗಾಗಿ ನಾವು ಲೋಕಲ್ ಫಾರ್ ವೋಕಲ್ ಅದನ್ನ ತುಂಬಾ, ವೋಕಲ್ ಫಾರ್ ಲೋಕಲ್ ಅದನ್ನ ನಾವು ತುಂಬಾ ರಾಷ್ಟ್ರೀಯ ಕರ್ತವ್ಯ ಅಂತ ಭಾವಿಸಿ ನಾವು ಮಾಡ್ಬೇಕಾಗುತ್ತೆ. ನಮ್ಮದೇ ವಸ್ತುಗಳು ನಾವು ಪ್ರಚಾರ ಕೊಡಬೇಕಾಗುತ್ತೆ. ನಮ್ಮದೇ ದೇಶದ ವಸ್ತುಗಳಿಗೆ ನಾವು ಪ್ರಚಾರ ಕೊಡದೇ ಇನ್ಯಾರು ಪ್ರಚಾರ ಕೊಡ್ತಾರೆ? ಇದು ಖಾದಿ ಬಟ್ಟೆಗಳಾಗಿರ್ಬೋದು. ಖಾದಿ ಬಟ್ಟೆ ಎಷ್ಟು ಒಳ್ಳೆಯ ಬಟ್ಟೆ ಅಂತ ಹೇಳಿದ್ರೆ, ನೀವು ಹಾಕೊಂಡಿರ್ತೀರಾ, ನಿಮ್ಗೆ ಅಭ್ಯಾಸ ಇರುತ್ತೆ, ಹಾಕೊಂಡಿಲ್ದ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಚಳಿಗಾಲದಲ್ಲಿ ಅದು ಉಷ್ಣವಾಗುತ್ತೆ, ಬೆಚ್ಚಗಿರುತ್ತೆ. ಉಷ್ಣ ಕಾಲದಲ್ಲಿ ಶೀತವಾಗಿ ತಂಪಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ತಂಪು ಕೊಡುತ್ತೆ, ಫೀಲ್ ಕೊಡುತ್ತೆ. ಮತ್ತು ಅದು ಯಾವುದೇ ರೀತಿಯ ಸಿಂಥೆಟಿಕ್ ಮೆಟೀರಿಯಲ್ಗಳನ್ನ, ಕೆಮಿಕಲ್ಗಳನ್ನ ಯೂಸ್ ಮಾಡದಿರೋದ್ರಿಂದ ಖಾದಿ ಬಟ್ಟೆ ಚರ್ಮಕ್ಕೂ ಕೂಡ ಅತ್ಯಂತ ಆರೋಗ್ಯಕಾರಿ. ಈ ರೀತಿ ಅನೇಕ ವಸ್ತುಗಳನ್ನು ನಾವು ದೇಸಿ ವಸ್ತುಗಳ ಹೆಸರಿನಲ್ಲಿ ಲಿಸ್ಟ್ ಮಾಡಬಹುದು. ಇದನ್ನ ನಾವು ಮಾಡಬೇಕಾಗಿದೆ. ವೋಕಲ್ ಫಾರ್ ಲೋಕಲ್ ತುಂಬಾ ಉತ್ತಮವಾದಂಥ ಇನಿಷಿಯೇಟಿವ್, ಇದು ಮಾಡಬೇಕಾಗಿದೆ ನಾವೆಲ್ಲ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆದರೆ ಇಲ್ಲೂ ಕೂಡ ಒಂದು ವಿದೇಶಿ ಮೆಡಿಸಿನ್ಗಳು ಅವರ ಒಂದು ಕೈಚಳಕವನ್ನು ಕೂಡ ತೋರಿಸ್ತಾ ಇದ್ದಾವೆ. ಇದ್ರ ಬಗ್ಗೆ ಹೇಳಿ. ಹೌದು, ಆರೋಗ್ಯ ಕ್ಷೇತ್ರದಲ್ಲಿ ವಿದೇಶಿ ಕಂಪನಿಗಳ ಹಸ್ತಕ್ಷೇಪ ತುಂಬ ಹೆಚ್ಚಾಗಿದೆ. ನಾವು ಇದ್ರ ಬಗ್ಗೆ ನೇರವಾಗಿ ನಾವು ಮಾತನಾಡೋದಲ್ಲ, ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳು ನೀವೆಲ್ಲ ನೋಡಿರ್ತೀರಾ, ವಸ್ತುಗಳನ್ನು, ಮಾತ್ರೆಗಳನ್ನು ತೊಗೊಂಡೋಗಿ ಡಾಕ್ಟ್ರಿಗೆ ಪರಿಚಯ ಮಾಡಿಸ್ತಕ್ಕಂಥವ್ರು, ಮತ್ತು ಮೆಡಿಕಲ್ ಸ್ಟೋರ್ಗೆ ಕೊಡ್ತಕ್ಕಂಥವ್ರು. ಅವರು ನಾನು ತುಂಬ ಜನ ಸ್ನೇಹಿತರಿದ್ದಾರೆ ನನಗೆ. ಅವರು ಮಾತನಾಡೋದನ್ನು ಕೇಳಿದಾಗ, ಮತ್ತು ಇನ್ನು ಅನೇಕ ಸಂಶೋಧನೆಗಳು ಇತ್ತೀಚೆಗೆ ಸರ್ವೆಗಳು ಬರ್ತಾ ಇದ್ದಾವೆ, ಅದರಲ್ಲೆಲ್ಲ ಗೊತ್ತಾಗ್ತಾ ಇದೆ, ಮನುಷ್ಯನಿಗೆ ಆ ಮಾತ್ರೆಗಳ ಉಪಯೋಗ ಇಲ್ಲದೇ ಇದ್ರೂ ಸಹ ಬಲವಂತವಾಗಿ ಮಾರ್ಕೆಟ್ಗೆ ಮಾತ್ರೆಗಳನ್ನ ಪ್ರೊಡ್ಯೂಸ್ ಮಾಡಿ ಕಳಿಸ್ತಾ ಇದ್ದಾರೆ. ಆ ಮಾತ್ರೆಗಳನ್ನು ಹೆಚ್ಚಿಗೆ ಮಾರಾಟ ಮಾಡಿದಂಥ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗೆ ಅಥವಾ ಡಾಕ್ಟರ್ಗಳಿಗೆ ವಿದೇಶಿ ಪ್ರವಾಸ, ಈ ರೀತಿ ಅನೇಕ ಆಫರ್ಗಳನ್ನ ಕೊಟ್ಟು ವಿಷದಂಥ ಮೆಡಿಸಿನ್ಗಳನ್ನು ಜನರಿಗೆ ಕೊಡಲಾಗ್ತಾ ಇದೆ. ಮತ್ತು ಅನೇಕ ಮೆಡಿಸಿನ್ಗಳ ಅವಶ್ಯಕತೆ ಇಲ್ಲದೆ ಇದ್ರೂ ಸಹ ಹೆಚ್ಚಿನ ಒಂದು ತೂಕದ ಅಥವಾ ಅದರ ಡೆನ್ಸಿಟಿ ಏನೋ ಅದರ ಮೆಡಿಕಲ್ ಭಾಷೆಯಲ್ಲಿ ಏನೋ ಹೇಳ್ತಾರೆ, ಆ ಥರದ ವಸ್ತುಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾವು ಇತ್ತೀಚೆಗೆ ಒಂದು ತುಂಬ ಫೇಮಸ್ ಆಗುತ್ತೆ, ನಾವು ಟ್ರೋಲ್ ಕೇಳಿದ್ವಿ ಕರೋನಾ ಸಮಯದಲ್ಲಿ, ಡೋಲೋ 650 ಮಾತ್ರೆ ಬಿಸಿ ರಾಗಿ ಇಟ್ಟು ಅಂತ. ಆ ಡೋಲೋ 650 ಅನ್ನೋ ಒಂದು ಮಾತ್ರೆಯನ್ನು ತಗೊಂಡ್ರೆ ನಿಮ್ಗೆ ಏನೇ ಹುಷಾರಿಲ್ಲದೆ ಇದ್ರು ಮಾರನೇ ದಿನ ಹುಷಾರಾಗಿರ್ತಾರೆ. ಹೇಗೆ ಸಾಧ್ಯ ಅದು? ಸಂಜೀವಿನ ಅದು ಅಂತ ಹೇಳಿದ್ರೆ ಇಲ್ಲ. ಮನುಷ್ಯನ ದೇಹಕ್ಕೆ ಅವಶ್ಯಕತೆಗೂ ಮೀರಿದ ಡೋಸೇಜ್ ಅನ್ನ ಆ ಮಾತ್ರೆಯಿಂದ ಕೊಡ್ಲಾಗ್ತದೆ. 650 mg mg. ಹಾಗೆ ಬ್ರೂಫಿನ್ ಅಂತ ಒಂದು ಮಾತ್ರೆ ಇದೆ, ಪ್ಯಾರಾಸಿಟಮಾಲ್ ಮಾತ್ರೆಗಳು ಅನೇಕ ಇದಾವೆ, ಆಸ್ಪಿರಿನ್ ಅಂತ ಇದೆ. ಈ ಎಲ್ಲ ಅನೇಕ ಮಾತ್ರೆಗಳನ್ನ ಅನೇಕ ದೇಶಗಳಲ್ಲಿ ನಿಷೇಧ ಮಾಡಿಬಿಟ್ಟಿದ್ದಾರೆ.
ನಾವು ಇವತ್ತೆಲ್ಲ ಇಂಟರ್ನೆಟ್ ಇದೆ, ಎಲ್ಲರ ಕೈಲಿ ಮೊಬೈಲ್ ಇದೆ, ಎಲ್ಲರೂ ಚೆಕ್ ಮಾಡ್ಕೊಳ್ಬೋದು. ಅನೇಕ ದೇಶಗಳಲ್ಲಿ ನಿಷೇಧಕ್ಕೊಳಪಟ್ಟಿರ್ತಕ್ಕಂಥ ಮಾತ್ರೆಗಳನ್ನ ನಮ್ಮ ದೇಶದಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡ್ಲಾಗ್ತಾ ಇದೆ. ಇದೆಲ್ಲ ಕೂಡ ನಮ್ಮ ದೇಶದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಸ್ವದೇಶಿ ಅನ್ನೋ ಕಾನ್ಸೆಪ್ಟ್ ಕೇವಲ ದುಡ್ಡಿನ ಲೆಕ್ಕಾಚಾರ ಮಾತ್ರ ಅಲ್ಲ, ಜನರ ಆರೋಗ್ಯ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ನೋಡಿ, ಸಂಸ್ಕೃತಿ ಹಾಳಾಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ, ಸರ್ಕಾರಗಳು ಸ್ಥಾನ ಪಲಟ ಆಗ್ತಾ ಇದಾವೆ, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಮೇಲು ಆಗ್ತಾ ಇದೆ, ಹಿಂಸಾಕೃತ್ಯಗಳು ಅದರಿಂದ ಸಂಭವಿಸ್ತಾ ಇದೆ, ಕೊಲೆಗಳು ನಡೀತಾ ಇದೆ, ಮತ್ತೆ ದೇಶದ ಜನರ ಕಾನ್ಫಿಡೆನ್ಸ್ ನ ಇದು ನಷ್ಟ ಮಾಡ್ತಾ ಇದೆ. ಈ ಥರದ ಅನೇಕ ಸಂಗತಿಗಳು ನಮ್ಮ ಕಣ್ಮುಂದೆ ಇರಬೇಕಾದ್ರೆ ನಾವು ಇವತ್ತೇ ನಿರ್ಧಾರ ಮಾಡಬೇಕು, ವಿದೇಶಿ ವಸ್ತುಗಳನ್ನ ಬಳಕೆಯನ್ನ ಸಾಧ್ಯವಾದಷ್ಟು ತಪ್ಪಿಸಿ ಸ್ವದೇಶಿ ವಸ್ತುಗಳನ್ನ ಬಳಸಬೇಕು. ಈ ಸ್ವದೇಶಿ ವಸ್ತುಗಳ ಪಟ್ಟಿಯಲ್ಲಿರುತ್ತೆ ಅನ್ನೋದೊಂದು ಪ್ರಶ್ನೆ. ಅನೇಕ ಸಂದರ್ಭಗಳಲ್ಲಿ ವಸ್ತುಗಳ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಹಾಕಿರುತ್ತೆ. ಬಹಳ ಜನ, ತುಂಬ ಜನ ಇನ್ನೊಂದು ಸೂಕ್ಷ್ಮ ಇದೆ ಇಲ್ಲಿ. ಸ್ವದೇಶಿ ವಸ್ತುಗಳು ಅಂದರೆ ಕೇವಲ ನಮ್ಮ ದೇಶದವ್ರು ತಯಾರು ಮಾಡಿದ ವಸ್ತುಗಳು ಅಂತ ಮಾತ್ರ ಅಲ್ಲ. ಇನ್ನೂ ಡೀಪಾಗಿ ನಾವು ಹೋದ್ರೆ, ಆಳಕ್ಕೆ ಹೋದ್ರೆ, ಸ್ಥಳೀಯವಾಗಿ ಏನು ಉತ್ಪಾದನೆ ಆಗುತ್ತೋ ಅದು ಸ್ವದೇಶಿ, ಸಂಪೂರ್ಣ ಸ್ವದೇಶಿ ಅಂದ್ರೆ ಅದು. ಯಾರೋ ಈ ಮಲ್ಟಿನ್ಯಾಷನಲ್ ಕಂಪ್ನಿ ಜಾಗದಲ್ಲಿ ಇನ್ನೊಂದು ನಮ್ಮ ದೇಶದ ಒಂದು ಕಂಪ್ನಿ ಬಂದು ಅದು ತಯಾರು ಮಾಡಿ ಕೊಡೋದಾದ್ರೆ, ಎಕ್ಸಾಂಪಲ್ ಪತಂಜಲಿ ಇದೆ. ಸದ್ಯಕ್ಕೆ ನಾವು ಪತಂಜಲಿ ಏನೋ ಒಂದು ಪ್ಯಾರಲಲ್ ಅನ್ಕೊಳ್ಬಹುದು, ಒಂದು ಸಬ್ಸ್ಟಿಟ್ಯೂಟ್ ಅಂತ ಅನ್ಕೊಳ್ಬಹುದು. ಆದ್ರೆ ಕಾಲಕ್ರಮದಲ್ಲಿ ಪತಂಜಲಿ ಕಂಪ್ನಿಗಿಂತಲೂ ನಮಗೆ ಹತ್ತಿರದಲ್ಲಿ ಯಾವ್ದು ತಯಾರಾಗುತ್ತೋ, ನಮ್ಮೂರಿನ ತಿಮ್ಮಣ್ಣ ಏನು ಗಾಣದಲ್ಲಿ ಎಣ್ಣೆ ತೆಗಿತಾನೋ ಆ ಎಣ್ಣೆ ನಾವು ಅಡಿಗೆಗೆ ಬಳಸಬೇಕು. ನಮ್ಮೂರಿನ ಒಬ್ಬ ಅಜ್ಜಿ ಏನು ಸೊಪ್ಪು ತಗೊಂಡ್ಬರ್ತಾಳೋ ಆ ಸೊಪ್ಪು ನಮ್ಮ ಅಡಿಗೆಗೆ ಬಳಕೆ ಆಗ್ಬೇಕು. ಇದನ್ನ ಸ್ಥಳೀಯ ನಂಜನಗೂಡು ಹಲ್ಲು ಪುಡಿ, ನಮ್ಮ ದೇಶ ನಮ್ಮ ಪಕ್ಕದ 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಂಜನಗೂಡಲ್ಲಿ ತಯಾರಾಗ್ತಕ್ಕಂಥ ಹಲ್ಲು ಪುಡಿ ನಾನು ಬೆಳೆಸಬೇಕು. ಇದೆಲ್ಲೋ ದೂರದಿಂದ, ರಾಜಸ್ಥಾನಿಂದ, ಬಿಹಾರಿಂದ ಬರೋ ಅವಶ್ಯಕತೆ ಇಲ್ಲ. ಸದ್ಯದ ಮಟ್ಟಿಗೆ ಓಕೆ, ನಾವೆಲ್ಲ ನಮ್ಮ ದೇಶೀಯರಾದ್ರಿಂದ ನಮ್ಮ ದೇಶದ ನೆರವಿಗೆ ನಾವು ಬರೋಣ. ವಿದೇಶಿ ವಸ್ತು ಅಂದ್ರೆ ವಿದೇಶದಿಂದ ಬರೋದು ಅಂತ ಅನ್ಕೊಳ್ಳೋಣ. ಆದರೆ ಕಾಲಕ್ರಮದಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸೋದು ನಿಜವಾದ ಸ್ವದೇಶಿ ಆಗುತ್ತೆ. ಅವಾಗ ನಮ್ಮದೇ ದೇಶದ ಜನ ಉದ್ಯೋಗವನ್ನ ಪಡ್ಕೊಳ್ಳೋದು ನಾವು ನೋಡ್ತೀವಿ. ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಕೆಲಸ ಇಲ್ಲ. ಬಾಟಾ ಕಂಪನಿ ಒಂದು ಸ್ಲಿಪ್ಪರ್ ಅನ್ನ AC ಶೋರೂಮ್ ಅಲ್ಲಿ ಇಟ್ಟು ಮಾರಾಟ ಮಾಡ್ತಾರೆ. ಸಾವಿರಾರು ಲೆಕ್ಕದಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅದು ಕಡಿಮೆ ಬೆಲೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಮ್ಮ ದೇಶದಲ್ಲಿ ಒಬ್ಬ ಚಮ್ಮಾರ ತಯಾರು ಮಾಡ್ತಕ್ಕಂಥ ಪಾದರಕ್ಷೆ ತಯಾರು ಮಾಡ್ತಕ್ಕಂಥವನು ತುಂಬಾ ಚೆನ್ನಾಗಿ ತಯಾರು ಮಾಡ್ತಾನೆ. ಆದರೆ ಅವನಿಗೆ ಆ ಬೆಲೆಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದೇ ದಿನಕ್ಕೆ ಒಂದೆರಡು ಪೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಹೀಗಾಗಿ ನಾವು ಆ ಕಂಪನಿಗಳ ಬಳಕೆಯನ್ನ ಕಡಿಮೆ ಮಾಡಿ ಇವನಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗ, ವಸ್ತುಗಳನ್ನು ಬಳಸಿದಾಗ ಅವನ ಆರ್ಥಿಕ ಸ್ಥಿತಿ ಸಬಲವಾಗುತ್ತೆ, ಸ್ವಾವಲಂಬನೆ ಸಿದ್ಧಿಸಿದಂಗೆ ಆಗುತ್ತೆ. ಮತ್ತೆ ಅವನು ಕೆಲಸ ಹುಡ್ಕೊಂಡು ಎಲ್ಲೋ ದೂರದ ಕಂಪ್ನಿಗೆ ಹೋಗ್ಬೇಕಾಗಲ್ಲ. ಅದು ವಿದೇಶಿ ಕಂಪ್ನಿಗಳನ್ನ ಹುಡ್ಕೊಂಡು ಅಥವಾ ಇನ್ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿಯನ್ನು ಹುಡ್ಕೊಂಡು ಅವನು ನಗರ ಸೇರೋದು ತಪ್ಪುತ್ತೆ, ವಲಸೆ ತಪ್ಪುತ್ತೆ ನಗರಗಳಿಗೆ. ಸ್ಥಳೀಯವಾಗಿ ಅವನು ಮಾಡ್ತಿರುವಂಥ ವಸ್ತುಗಳಿಗೆ ಮಾರ್ಕೆಟ್ ಸಿಕ್ಬಿಟ್ಟಾಗ ಅವನು ಹಳ್ಳಿ ಬಿಟ್ಟು ಯಾಕೆ ಹೋಗ್ತಾನೆ? ಹಳ್ಳಿಯಲ್ಲೇ ಅವನು ಬೆಳಿತಾನೆ, ಹಳ್ಳಿಯಲ್ಲೇ ಶಕ್ತಿವಂತನಾಗ್ತಾನೆ, ಹಳ್ಳಿಯಲ್ಲೇ ಸಿರಿವಂತನಾಗ್ತಾನೆ. ಸೊ ಲೋಕಲ್ ಫಾರ್ ಲೋಕಲ್ ನಾವು ಆಗಲೇ ಮಾತನಾಡಿದ್ವಲ್ಲ, ಅದು ಈ ಥರದ ಒಂದು ಸಪೋರ್ಟಿಂಗ್ ಸಿಸ್ಟಮ್ ನಿರ್ಮಾಣ ಮಾಡುತ್ತೆ. ಹಳ್ಳಿಯಲ್ಲೇ ಜನ ಶ್ರೀಮಂತರಾಗೋದಕ್ಕೆ ಪಟ್ಟಣಕ್ಕೆ ಹೋಗ್ಬೇಕಾಗಿಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಅದು ಕೊಡುತ್ತೆ. ಹೀಗಾಗಿ ಆ ಕುರಿತಂತೆ ನಾವು ಕೆಲಸ ಮಾಡಬೇಕಾಗಿದೆ. ಈಗ ಪ್ರಪಂಚನೇ ಒಂದು ಆಂಗ್ಲಮಯ ಆಗಿರುವಂತಹ ಸಂದರ್ಭದಲ್ಲಿ ಸ್ವದೇಶಿ ಅಂತ ಹೇಳುವಾಗ ನಮ್ಮ ಭಾಷೆನೂ ಕೂಡ ಆ ಪರಿಮಿತಿಯೊಳಗೆ ಬರ್ಬೋದಲ್ಲ? ಖಂಡಿತವಾಗಿ. ಸ್ವದೇಶಿ ಅಂದ ತಕ್ಷಣ ಮಾತೃಭಾಷೆಯೋದ್ರಲ್ಲಿ ಸೇರಿಬಿಡುತ್ತೆ. ನಾವು ಇತ್ತೀಚೆಗೆ ಎಷ್ಟು ಆಂಗ್ಲ ಭಾಷೆಯನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂದ್ರೆ, ನಾವೇ ಈಗ ಈ ಇಂಟರ್ವ್ಯೂ ಅನ್ನೋ ಪದನೇ ಒಂದು ಆಂಗ್ಲ ಭಾಷೆ. ಎಷ್ಟು ಬೆರೆತು ಹೋಗಿದೆ ಅಂತ ಹೇಳಿದ್ರೆ ನಮ್ಮ ಭಾಷೆಯನ್ನು ನಾವೇ ಮರೆಯುವಷ್ಟು ಮಟ್ಟಿಗೆ. ನಮ್ಮ ಇತ್ತೀಚೆಗೆ ಸ್ಕೂಲ್ಗೆ ಹೋಗ್ತಕ್ಕಂಥ ಎಲ್ಲ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲೇ ಓದ್ತಿರೋದು. ಇಂಗ್ಲೀಷ್ ಮಾಧ್ಯಮನೇ ಆಗಿದೆ, ಎಲ್ಲ ಇಂಗ್ಲೀಷ್ ಮೀಡಿಯಂ ಮೇಲೆ ಕಂಪಲ್ಸರಿ ಆಗ್ಬಿಟ್ಟಿದೆ. ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಂ ಆಗಬೇಕು ಅಂತ. ಬಹುತೇಕ ಸಂದರ್ಭಗಳಲ್ಲಿ ಇದು ಯಾಕೆ ಆಗಿದೆ ಅಂತ ಹೇಳಿದ್ರೆ, ಇಂಗ್ಲೀಷ್ ಬರೋದವನಿಗೆ ಈ ದೇಶದಲ್ಲಿ ಮಾನ್ಯತೆ ಇಲ್ಲ ಅಂತ. ತೀರಾ ಇತ್ತೀಚೆಗೆ ಅಮಿತ್ ಶಾ ಅವರು ಒಂದು ಇಂಟರ್ವ್ಯೂಲಿ ಹೇಳಿದ್ರು, ತುಂಬಾ ಆನಂದ ಆಯ್ತು, ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಇನ್ನೊಂದು 10 ವರ್ಷ 20 ವರ್ಷದ ನಂತರ ಇಂಗ್ಲೀಷ್ ಮಾತನಾಡೋರು ಈ ದೇಶದಲ್ಲಿ ನಾಚಿಕೆ ಪಡ್ಕೊಳ್ಬೇಕಂತ ಪರಿಸ್ಥಿತಿ ಬರುತ್ತೆ ಅಂತ. ಅದರರ್ಥ ಮಾತೃಭಾಷೆ ಮತ್ತೆ ಪುನರುಜ್ಜೀವನಗೊಳ್ಳುತ್ತೆ ಅಂತ. ಹಾಗಾಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಯಾಕೆಂದ್ರೆ ಭಾಷೆ ಕೇವಲ ಒಂದು ಭಾಷೆ ಮಾತ್ರ ಅಲ್ಲ, ಕಮ್ಯುನಿಕೇಷನ್ಗೆ ಒಂದು ಸಂವಹನಕ್ಕೆ ಇರ್ತಕ್ಕಂಥ ಒಂದು ಮಾಧ್ಯಮ ಮಾತ್ರ ಅಲ್ಲ ಭಾಷೆ. ಅದು ನಮ್ಮ ಸಂಸ್ಕೃತಿಯ ಬೇರು, ಅದು ನಮ್ಮ ಉಳಿವಿನ ಬೇರು, ನಮ್ಮ ಅಸ್ತಿತ್ವದ ಬೇರಾಗಿರುತ್ತೆ. ನಮ್ಮ ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆದಂಥ ಸಂಸ್ಕೃತಿ ಏನಿದೆಯೋ, ಕಲಿಕೆಗಳೇನಿದೆಯೋ, ಅದೆಲ್ಲ ವರ್ಗಾವಣೆ ಆಗಿರೋದು ಭಾಷೆಯ ಮುಖಾಂತರ. ಹೀಗೆ ಸಾವಿರಾರು ವರ್ಷಗಳಿಂದ ಬಂದಂಥ ಭಾಷೆಯನ್ನ ತೀರಾ ಕೇವಲ ಉದ್ಯೋಗ ಸಿಗಲ್ಲ, ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಪರ್ಯಾಯವಾಗಿ ಇಂಗ್ಲೀಷ್ ಭಾಷೆಯನ್ನು ಬಳಸ್ತಕ್ಕಂಥದ್ದು ನಿಜಕ್ಕೂ ಸ್ವಾಭಿಮಾನದ ಕೊರತೆ ಅಂತ ಹೇಳಬೇಕಾಗುತ್ತೆ. ಭಾಳ ಜನ ಹೇಳ್ತಾರೆ, ನೀವು PUC ವರ್ಗೂ ನೀವು ಕನ್ನಡದಲ್ಲಿ ಓದ್ಕೊಳ್ಬೋದು, ಆನಂತರದಲ್ಲಿ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಕಲ್ಲಿ ಕನ್ನಡದಲ್ಲಿದೆ, ಮೆಡಿಕಲ್ನ ಹೆಂಗೆ ನೀವು ಕನ್ನಡದಲ್ಲಿ ಓದ್ತೀರಾ ಅಂತ. ಭಾಳ ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಅನೇಕ ದೇಶಗಳು, ಚೈನಾ ಇದೆ ನಮ್ಮ ಕಣ್ಣೆದುರುಗಡೆ, ಜರ್ಮನಿ ಇದೆ, ಅವರದೇ ಭಾಷೆಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬುಕ್ಸ್ಗಳನ್ನು ತಯಾರು ಮಾಡಿ ಇಟ್ಬಿಟ್ಟಿದ್ದಾರೆ ಆಗಲೇ. ನಾವು ಆ ಕೆಲಸ ಮಾಡಿಲ್ಲ ಅಷ್ಟೇ. ಕನ್ನಡಕ್ಕೆ ಆ ಶಕ್ತಿ ಇಲ್ಲ ಅನ್ನೋದು ಸುಳ್ಳು. ಕನ್ನಡದಲ್ಲಿ ಮೆಡಿಸಿನ್ಗೆ ಬೇಕಾದಂತಹ, ಮೆಡಿಕಲ್ ಓದಲಿಕ್ಕೆ ಬೇಕಾದಂಥ ಪದಗಳಿಲ್ಲ ಅನ್ನೋದು ಸುಳ್ಳು.
ಕನ್ನಡ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ, ತಮಿಳು ಅತ್ಯಂತ ಶ್ರೀಮಂತ ಭಾಷೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಅತ್ಯಂತ ಶ್ರೀಮಂತ ಭಾಷೆಗಳು. ಹೀಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿ ವಿದ್ಯಾವಂತರಾಗಬೇಕು ಅನ್ನೋದು ಸುಳ್ಳು. ಇತ್ತೀಚೆಗೆ ಸುಮಾರು ಜನ ಅದನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಗಳು ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತಾ ಇದೆ. ಆ ರೀತಿಯ ಪ್ರಯತ್ನಗಳು ಜಾಸ್ತಿ ಆದರೆ ಇಂಗ್ಲಿಷ್ನ ಮೇಲಿನ ಅವಲಂಬನೆಯನ್ನು ನಾವು ತಗ್ಗಿಸಬಹುದಾಗಿದೆ. ಜಾಗತಿಕ ಭಾಷೆ ಇಂಗ್ಲಿಷ್ ಹೌದಾದ್ರೂ ಇವತ್ತಿನ ದಿನ ಕಮ್ಯುನಿಕೇಷನ್ಗೆ ನಾವೆಲ್ಲ ಬಳಸ್ತಾ ಇದ್ರು ಕೂಡ ಹಾಗಂತ ನಮ್ಮ ದೇಶದ ಭಾಷೆಯನ್ನು ನಾಶ ಮಾಡಿ ಇಂಗ್ಲೀಷನ್ನು ಬೆಳೆಸೋದ್ರಲ್ಲಿ ಅರ್ಥವೇ ಇಲ್ಲ. ನಾವು ಇತ್ತೀಚೆಗೆ ನೋಡ್ತಿದ್ದೀವಿ, ನಮ್ಮ ಮಕ್ಕಳು ಅನೇಕರು ಇಂಗ್ಲೀಷ್ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಂತ ಅವ್ರು ಬುದ್ಧಿವಂತರಾಗ್ಬಿಟ್ರು ಅಂತಲ್ಲ. ಭಾಷೆಯನ್ನು ಕಲಿಯೋದಕ್ಕೆ ಎಲ್ರಿಗೂ ಸಾಮರ್ಥ್ಯ ಇರುತ್ತೆ. ಒಂದು ಚಿಕ್ಕ ಮಗು 5 ಭಾಷೆಯನ್ನು ಗ್ರಹಿಸಬಲ್ ಅಂತ ಶಕ್ತಿಯನ್ನು ಹೊಂದಿರುತ್ತೆ ಅಂದರೆ ಇಂಗ್ಲೀಷ್ ಭಾಷೆ ಯಾವ ಲೆಕ್ಕ? ಇಂಗ್ಲೀಷ್ ಭಾಷೆ ಒಂದನ್ನು ಕಲ್ತಿದ್ದು ದೊಡ್ಡಸ್ತಿಕೆ ಅಲ್ಲ. ಆದರೆ ಆ ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕಾದ್ರೆ ಮಾತೃಭಾಷೆಯ ಕಡೆ ಗಮನ ಕೊಡೋದ್ರಿಂದ ಆ ಮಗು ಭಾವನಾತ್ಮಕವಾಗಿ ಬೆಳೀತಾ ಇಲ್ಲ, ಇಂಟೆಲೆಕ್ಚುಯಲಿ ಬೆಳೀತಾ ಇಲ್ಲ. ಕೇವಲ ಉರು ಹೊಡೆದು ಬಾಯಿಪಾಠ ಮಾಡಿ ಒಪ್ಪಿಸುವಂಥ ಮಗು ಆಗ್ತಾ ಇದೆ ಹೊರತು ಅದು ಬುದ್ಧಿವಂತಿಕೆ ಆಗ್ತಾ ಇಲ್ಲ. ಹೊಸ ಹೊಸ ಆವಿಷ್ಕಾರಗಳನ್ನ ಅದ್ರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಕ್ರಿಯೇಟಿವಿಟಿ ಸತ್ತೋಗ್ತಾ ಇದೆ. ಸೃಜನಶೀಲತೆ ಮಾತೃಭಾಷೆ ಇಲ್ಲದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಗು ಒಂಟಿತನವನ್ನು ಅನುಭವಿಸುತ್ತೆ. ತನ್ನ ಜೊತೆ ಇರ್ತಕ್ಕಂಥ ಜನರ ಜೊತೆ ಸಂವಹನವನ್ನು ಕಳ್ಕೊಳ್ಳುತ್ತೆ. ಹೀಗಾಗಿ ಮಾತೃಭಾಷೆಯನ್ನು ನಾವು ಉಪೇಕ್ಷಿಸ್ತಾ ಇರೋದ್ರಿಂದ ತುಂಬ ದೊಡ್ಡ ಬೆಲೆಯನ್ನು ನಾವು ತೆರ್ತಾ ಇದ್ದೀವಿ. ಹೀಗಾಗಿ ಸ್ವದೇಶಿ ಅಂತ ವಿಚಾರ ಬಂದ ತಕ್ಷಣ ಈ ಮಾತೃಭಾಷೆಯು ಅದ್ರೊಳಗಡೆ ಸೇರ್ಕೊಳ್ಳುತ್ತೆ. ನಾವು ಸ್ವದೇಶಿ ವಸ್ತುಗಳನ್ನ ಹೇಗೆ ಬಳಸ್ತಾ ಇದೀವೋ ಹಾಗೆ ಮಾತೃಭಾಷೆಯನ್ನು ಹೆಚ್ಚಿಗೆ ಬೆಳೆಸುವಂತ, ಸ್ಪಷ್ಟವಾಗಿ ಶುದ್ಧವಾಗಿ ನಮ್ಮ ಮಾತೃಭಾಷೆಯನ್ನು ಮಾತನಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕಾಗಿದೆ. ಹಾಗಂತ ಇಂಗ್ಲೀಷ್ ಬೇಡ ಅಂತಲ್ಲ, ಇಂಗ್ಲೀಷ್ ಒಂದು ಭಾಷೆ ಕಲಿಯೋಣ. ಆದರೆ ಕನ್ನಡ ಭಾಷೆಯನ್ನು ಮರೀದೆ, ನಮ್ಮ ಮಾತೃಭಾಷೆಯನ್ನು ಮರೆಯದೆ ಇಂಗ್ಲೀಷನ್ನು ಕಲ್ತ್ಕೊಳ್ಬೇಕು. ಇನ್ನೊಂದು ಪಾಯಿಂಟ್ ಇದರಲ್ಲಿ ಹೇಳ್ಬಿಡ್ಬೇಕು ನಾನು, ಬಹಳ ಜನ ಹಿಂದಿಯನ್ನು ದ್ವೇಷಿಸ್ತಾರೆ. ನನಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಕನ್ನಡಕ್ಕೆ ಹಿಂದಿ ವಿರೋಧ ಅಂತ ಬಂದಾಗ ನಾವು ಹಿಂದಿಯನ್ನ ವಿರೋಧ ಮಾಡಬೇಕು, ಅದು ಹೌದು. ಆದರೆ ಆ ಹಿಂದಿ ಜಗದಲ್ಲಿ ಇಂಗ್ಲೀಷ್ ಬಂದರೆ ನಮಗೆ ಒಪ್ಪಿಗೆ, ಸ್ವೀಕಾರಾರ್ಹ. ಎಂತ ಒಂದು ನಾಟಕ ಅಲ್ವಾ ಇದು? ಒಂದು ಡಬಲ್ ಸ್ಟ್ಯಾಂಡರ್ಡ್. ಈ ಕಡೆ ಕನ್ನಡದ ವಿರೋಧ ಹಿಂದಿ ಆದರೆ ಹಿಂದಿ ದ್ವೇಷಿ ಅಂತ ಮಾಡ್ಕೊಳ್ತೀವಿ, ಇಂಗ್ಲೀಷ್ ಆದರೆ ಪರವಾಗಿಲ್ಲ ಬನ್ನಿ ಬರ್ಬೋದು ಅಂತ. ಎಂತ ದುರಂತ! ಹಿಂದಿ ನಮ್ಮ ದೇಶದ ಭಾಷೆ, ತಮಿಳು ನಮ್ಮ ದೇಶದ ಭಾಷೆ, ತೆಲುಗು ನಮ್ಮ ದೇಶದ ಭಾಷೆ. ಇದನ್ನ ನಾವು ಪ್ರೀತಿಸೋದನ್ನ ಬಿಟ್ಟು ಇಂಗ್ಲೀಷನ್ನ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಆ ಜಾಗದಲ್ಲಿ ತೆಲುಗು, ಹಿಂದಿ, ತಮಿಳನ್ನ ಇಟ್ಕೊಂಡ್ರೆ ಯಾಕೆ ಅಪರಾಧ ಆಗುತ್ತೆ? ಇದು ರಾಜಕೀಯ ಮತ್ತು ಕೆಲವೊಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಕ್ಕಂಥ ಇದೇ ಹೊರತು ಅದಕ್ಕೆ ಬೆಲೆ ಇಲ್ಲ. ಹೀಗಾಗಿ ಹಿಂದಿಯನ್ನು ದ್ವೇಷಿಸೋಕ್ಕಿಂತ ಮೊದಲು ನಾವು ಇಂಗ್ಲೀಷನ್ನ ದೂರ ಇಡಬೇಕಾಗಿದೆ. ದ್ವೇಷ ಮಾಡೋದು ಬೇಡ, ಆದರೆ ದೂರ ಇಡಬೇಕಾಗಿದೆ. ನಮ್ಮ ಜಾಗೃತಿ ನಾವು ಇರಬೇಕಾಗಿದೆ. ಇಷ್ಟೊತ್ತು ನಾವು ನಡೆಸಿದಂತಹ ಒಂದು ಸಂಭಾಷಣೆ ಬಹುಶಃ ಹಲವಾರು ಜನರಿಗೆ ಒಂದಷ್ಟು ಮಾಹಿತಿಯನ್ನ ಕೊಡುತ್ತೆ ಅಂತಾನೆ ಭಾವಿಸ್ತೀನಿ. ಹಾಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರೆಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಒಂದು ಚರ್ಚೆ ಆಯಿತು ಇದರಲ್ಲಿ. ನರೇಂದ್ರ ಮೋದಿಯವರು ಮೊನ್ನೆ ಮಾಡಿದಂಥ ಆ ಮಾತಿನಿಂದಾಗಿ ತುಂಬ ಜನರಲ್ಲಿ ಇದೊಂದು ಅವೇರ್ನೆಸ್ ಬರ್ತಾ ಇದೆ, ಒಂದು ಜಾಗೃತಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಈ ಸಂವಾದ ಕೂಡ ಆ ಸ್ವದೇಶಿ ಚಿಂತನೆಯನ್ನು ಜನಮಾನಸದಲ್ಲಿ ಪ್ರಸಾರ ಮಾಡೋದಕ್ಕೊಂದು ಅವಕಾಶ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕೊನೆಯದಾಗಿ ನಾನು ವೀಕ್ಷಕರಿಗೆ ಹೇಳೋದೇನೆಂದರೆ, ದಯಮಾಡಿ ನಮ್ಮ ದೇಶದ ವಸ್ತುಗಳನ್ನು ದಯವಿಟ್ಟು ನೋಡಲಿಕ್ಕೆ ಆರಂಭ ಮಾಡಿ. ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾಗಳನ್ನ ಗುರುತಿಸಲಿಕ್ಕೆ ಶುರು ಮಾಡಿ. ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದರೂ ಸಹ ನಮ್ಮ ದೇಶದ ವಸ್ತುಗಳನ್ನೇ ನಾವು ಕೊಂಡ್ಕೊಳ್ಳೋಣ. ಅದರ ಮುಖಾಂತರ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ನಾವು ಸಪೋರ್ಟ್ ಮಾಡೋಣ. ನಮ್ಮ ದೇಶದಿಂದ ಲಾಭ ತಗೊಂಡು ವಿದೇಶಿ ಕಂಪ್ನಿಗಳು ಪಾಕಿಸ್ತಾನಕ್ಕೆ ಕೊಡ್ತವೆ, ಅವು ಬಾಂಬ್ಗಳನ್ನ ಮತ್ತೆ ನಮ್ಮ ಮೇಲೆ ಹಾಕ್ತವೆ. ಸೊ ನಾವು ಕೂಡ 1 ರೂಪಾಯಿ ನಮ್ಮ ಮೇಲೆ ಬಾಂಬ್ಗಳಾಗಿ ಬಂದು ಬೀಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ನಿಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಹೀಗಾಗಿ ಸ್ವದೇಶಿ ವಸ್ತುಗಳನ್ನ ನಾವೆಲ್ಲರೂ ಬಳಸೋಣ. ಎರಡನೇದು, ನಾನಾಗಲೇ ಹೇಳಿದಂತೆ, ಸ್ವದೇಶಿ ವಸ್ತು ಅಂದರೆ ಸ್ಥಳೀಯ ವಸ್ತು. ನಮ್ಮ ಸುತ್ತಮುತ್ತ ಲಭ್ಯ ಆಗ್ತಕ್ಕಂಥ ವಸ್ತುಗಳನ್ನ ನಾವು ಹೆಚ್ಚಾಗಿ ಬಳಸೋಣ. ಅವಶ್ಯಕತೆ ಬಂದರೆ ಸ್ವದೇಶಿ ವಸ್ತುಗಳನ್ನ ಬಳಸೋಣ, ಬೇರೆ ಬೇರೆ ಕಡೆಗಳಿಗೆ ಬರೋ ವಸ್ತುಗಳನ್ನ ಬಳಸೋಣ. ಅದಕ್ಕೂ ಮೀರಿದ ಅವಶ್ಯಕತೆಗಳು ಬಂದರೆ ಕಂಪ್ನಿಗಳ ವಸ್ತುಗಳನ್ನ ಬಳಸೋಣ. ಅದಕ್ಕೂ ಮೀರಿದ ಅವಶ್ಯಕತೆ ಬಂದರೆ ಮಾತ್ರ ವಿದೇಶಿ ಕಂಪನಿಗಳ ಮೊರೆ ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಅನೇಕ ವಿಷಯಗಳನ್ನ ಮಾತನಾಡಲಿಕ್ಕೆ ಅವಕಾಶ ಆಯಿತು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಹೀಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.